ಗುಡ್ ಈವ್ನಿಂಗ್ ಆಲ್ ಆಫ್ ಯು. ನಾವು ಭಾರತದ ಮೇಲೆ ವಿದೇಶಿಯರ ದಾಳಿಗಳಲ್ಲಿ ಮೊದಲು ದಾಳಿ ಮಾಡಿದವರು ಪರ್ಷಿಯನ್ನರು ಅಂತೇಳಿ ನಿನ್ನೆ ನಾವು ಅಧ್ಯಯನವನ್ನು ಮಾಡ್ತಾ ಇದ್ವಿ ಅಂತೇಳಿ. ಈ ವಿದೇಶಿ ದಾಳಿಗಳಲ್ಲಿ ಮೊಟ್ಟ ಮೊದಲನೇದಾಗಿ ಭಾರತದ ಮೇಲೆ ದಾಳಿ ಮಾಡಿದವರು ಪರ್ಷಿಯನ್ನರು, ಆನಂತರ ಗ್ರೀಕರು, ಆನಂತರ ಶಕರು, ಆನಂತರ ಬ್ಯಾಕ್ಟ್ರಿಯನ್ನರು ಅಂತೇಳಿ ಪ್ರಾಚೀನ ಭಾರತದಲ್ಲಿ. ಈಗ ನಾವು ನಿನ್ನೆ ಮೊಟ್ಟ ಮೊದಲೇ ಬಾರಿಗೆ ಭಾರತದ ಮೇಲೆ ದಾಳಿ ಮಾಡಿದ ಪರ್ಷಿಯನ್ ಅರಸ ಅಂದರೆ ಸೈರಸ್ ಅಂತ ನಾವು ಅಧ್ಯಯನವನ್ನು ಮಾಡಿದ್ವಿ. ಅತ್ಯಂತ ದಿಗ್ವಿಜಯಶಾಲಿ ಅಂತ ಸೈರಸ್ ಏನ್ ಮಾಡ್ತಾನಪ್ಪ ಅಂದ್ರೆ ಗಾಂಧಾರದವರೆಗೂ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿ ಆನಂತರ ಗಾಂಧಾರದ ಸುತ್ತಮುತ್ತ ಅವನು ಪ್ರಭಾವವನ್ನು ಬೀರಿರ್ತಾನೆ ಅಂತಂದು ಹೇಳ್ಬೋದು. ಕೆಲವರ ಪ್ರಕಾರ ಅವನು ಜಡ್ರೋಸಿಯ ಮರಳುಗಾಡನ್ನ ಆಕ್ರಮಿಸಿಕೊಂಡು ಆಕ್ರಮಿಸಿಕೊಂಡಿದ್ದ. ಆದ್ರೆ ಅವನ ಸೈನ್ಯದ ಒಂದು ಭಾಗ ಅಲ್ಲಿ ನಾಶ ಆಯಿತು ಅಂತ ಹೇಳ್ತಾನೆ. ಮೆಗಸ್ತನಿಸ್ ಪ್ರಕಾರ ಏನಪ್ಪಾ ಅಂದ್ರೆ ಅವನು ಎಂದೆಂದಿಗೂ ವಿದೇಶಿ ಯುದ್ಧಗಳಲ್ಲಿ ಅಲ್ಲ, ಭಾರತೀಯರು ಎಂದೂ ಕೂಡ ವಿದೇಶಿ ಯುದ್ಧಗಳಲ್ಲಿ ಭಾಗವಹಿಸಿರ್ಲಿಲ್ಲ ಅಂತ ಹೇಳ್ತಾನೆ. ಆತ ನೇರವಾಗಿ ಆಳ್ವಿಕೆ ಮಾಡದೇ ಇದ್ರು ಕೂಡ ಇಂಡೈರೆಕ್ಟ್ ಆಗಿ ಆತನ ಪ್ರಭಾವ ಭಾರತದ ಮೇಲೆ ಇತ್ತು, ಅದು ವಿಶೇಷವಾಗಿ ವಾಯು ಭಾರತದ ಮೇಲೆ ಅಂತೇಳಿ. ಇನ್ನು ಅವನ ನಂತರ ಬಂದಂತ ಅವನ ಮಗ ಯಾರಪ್ಪ ಅಂದ್ರೆ 1ನೇ ಡೇರಿಯಸ್. ನಾವು ನಿನ್ನೆ 1ನೇ ಡೇರಿಯಸ್ನ ಒಂದು ಚರ್ಚೆಯನ್ನು ಆರಂಭ ಮಾಡಿದ್ವಿ. ಇಲ್ಲಿ ಇವರು ಇರಾನಿನ ಅಕ್ಮೇನಿಯನ್ ಸಂತತಿಯ ಸ್ಥಾಪಕ ಯಾರು ಸೈರಸ್, ಅವನ ಮಗ ಯಾರಪ್ಪ ಅಂದ್ರೆ 1ನೇ ಡೇರಿಯಸ್. ಇವನು ಅಕ್ಮೇನಿಯನ್ ಸಂತತಿಯ 3ನೇ ಅತ್ಯಂತ ಧೈರ್ಯಶಾಲಿ ಮತ್ತು ದಿಗ್ವಿಜಯಶಾಲಿ ಅರಸ ಅಂತ ಹೇಳ್ಬೋದು. ಈತನು ಕ್ರಿಸ್ತಪೂರ್ವ 518ರಲ್ಲಿ ಭಾರತಕ್ಕೆ ನುಗ್ಗಿ ಪಂಜಾಬನ್ನ ವಶಪಡಿಸಿಕೊಳ್ತಾನೆ ಮತ್ತು ಪಂಜಾಬ್ ಮತ್ತು ಸಿಂಧ್ನ ಬಹುಪಾಲು ಭೂಭಾಗವನ್ನು ಇವನು ಆಕ್ರಮಿಸಿಕೊಳ್ತಾನೆ ಅಂತ ಹೇಳ್ಬೋದು. ಈ ಒಂದು ವಿಚಾರವನ್ನ ನಾವು ನಿನ್ನೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಪರ್ಸೆಪೋಲಿಸ್ ಮತ್ತು ನಕ್ಸ್ ಐ ರುಸ್ತ್ ಎಂಬ 2 ಶಾಸನಗಳು ಇದನ್ನ ಅಧಿಕೃತಗೊಳಿಸಿವೆ ಅಂತೇಳಿ. ಮತ್ತೆ ಈತ ಭಾರತಕ್ಕೆ ಆಕ್ರಮಣಕ್ಕೆ ಬರೋಕ್ಕಿಂತ ಮುಂಚೆ ತನ್ನ ನೌಕಾಧಿಪತಿಯಾದಂತ ಗ್ರೀಕ್ನ ಸ್ಕೈಲಾಕನನ್ನು ಸಿಂಧ್ ಮತ್ತು ಪಂಜಾಬ್ನ ಭೂಪಟವನ್ನು ತಯಾರಿಸಲಿಕ್ಕೆ ಕಳಿಸಿದ್ದ. ಅವನ ಒಂದು ಭೂಪಟದ ಆಧಾರದ ಮೇಲೆನೆ ಅವನೇನ್ ಮಾಡ್ತಾನೆ, ಈ ಸಿಂಧ್ ಮತ್ತು ಪಂಜಾಬನ್ನ ಆಕ್ರಮಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಈ 1ನೇ ಡೇರಿಯಸ್ನ ಬಳಿ ಆಲ್ರೆಡಿ 23 ಸತ್ರಪಗಳಿದ್ವು ಅಂತೇಳಿ. ಸತ್ರಪ ಅನ್ನಂದ್ರೆ ಪ್ರಾಂತ್ಯ ಅಂತ ಅರ್ಥ. ಪಂಜಾಬನ್ನು ವಶಪಡಿಸಿಕೊಳ್ಳುವಕ್ಕಿಂತ ಪೂರ್ವದಲ್ಲಿ 1ನೇ ಡೇರಿಯಸ್ನ ಬಳಿ 23 ಸತ್ರಪಗಳಿದ್ವು. ಆ 23 ಸತ್ರಪದ ನಂತರ 24ನೇ ಸತ್ರಪವಾಗಿ ಯಾವ್ದಪ್ಪ ಅನ್ನಂದ್ರ ಇದು ಪಂಜಾಬು ಸೇರ್ಕೊಳ್ತೈತಿ ಅಂತೇಳಿ ಹೇಳ್ಬೋದು. ಅವನ ಹತ್ರ ಟೋಟಲ್ ಆಗಿ 23 ಪ್ರಾಂತ್ಯಗಳಿದ್ವು. ಅದರಲ್ಲಿ 20ನೇ ಪ್ರಾಂತ್ಯ ಯಾವ್ದಪ್ಪ ಅನ್ನಂದ್ರ ಅವನು ಗೆದ್ದಂತ ಪಂಜಾಬ್ ಮತ್ತು ಸಿಂಧ್ ಭಾಗ ಆಗಿತ್ತು ಅಂತೇಳಿ. ಇಲ್ಲಿ ಸತ್ರಪ ಅನ್ನಂದ್ರ ಪ್ರಾಂತ್ಯಗಳು ಅಂತೇಳಿ ಕರೀತಾರೆ. ಇತಿಹಾಸದ ಪಿತಾಮಹನಾದಂತ ಹೆರೋಡಟಸ್ ಒಂದ್ ಕಡೆ ಹೇಳ್ತಾನೆ, ಅವನ ಪ್ರಕಾರ ವಾಯುವ್ಯ ಭಾರತದ ಗಾಂಧಾರ ಡೇರಿಯಸ್ನ ಸಾಮ್ರಾಜ್ಯದ 20ನೇ ಸತ್ರಪವಾಗಿತ್ತು. ಅದು ಪರ್ಷಿಯನ್ ಸಾಮ್ರಾಜ್ಯದ ಒಟ್ಟು ಆದಾಯದ 1/3 ಭಾಗದಷ್ಟು ಆದಾಯ ನೀಡ್ತಾ ಇತ್ತು ಅಂತೇಳಿ ಅವನು ಹೆರೋಡಟಸ್ ಹೇಳ್ತಾನೆ ಅಂತ. ಅದ್ರ ಜೊತೆಗೆ 1 ಮಿಲಿಯನ್ ಪೌಂಡ್ ಸ್ಟರ್ಲಿಂಗಿಗೂ ಅಧಿಕ ಬೆಲೆ ಬಾಳುವ 360 ಟ್ಯಾಲೆಂಟ್ ಚಿನ್ನವನ್ನ ಪರ್ಷಿಯಾಗೆ ಕಾಣಿಕೆಯಾಗಿ ನೀಡ್ತಾ ಇತ್ತು ಅಂತೇಳಿ. ಯಾವುದು ಗಾಂಧಾರ ಜೊತೆಗೆ ಏನು ಪಂಜಾಬು ಮತ್ತು ಸಿಂಧ್ ಭಾಗ ಏನೈತಲ್ಲ, ಟೋಟಲ್ ಆಗಿ ಇದು 360 ಟ್ಯಾಲೆಂಟ್ ಚಿನ್ನವನ್ನ ನೀಡ್ತಾ ಇತ್ತು ಅಂತೇಳಿ. ಇಲ್ಲಿ 1 ಟ್ಯಾಲೆಂಟ್ ಅನ್ನಂದ್ರ ಸುಮಾರು 243 ಪೌಂಡ್ 15 ಶಿಲ್ಲಿಂಗ್ ತೂಕದ ಚಿನ್ನ ಅಂತೇಳಿ ಪರಿಗಣಿಸಲಾಗಿದೆ ಅಂತೇಳಿ. ಮತ್ತೆ ಇವನು ಅದನ್ನ ವಶಪಡಿಸಿಕೊಂಡ ಅತ್ಯಂತ ಸಂಪದ್ಭರಿತವಾದಂತ, ಸಾಕಷ್ಟು ಜನಸಂಖ್ಯೆಯನ್ನು ಹೊಂದಿದಂತ ಮತ್ತು ಸಾಕಷ್ಟು ಶ್ರೀಮಂತವಾಗಿರ್ತಕ್ಕಂಥ ಪ್ರದೇಶವಾಗಿತ್ತು ಅಂತ ಹೇಳ್ತಾರೆ. ಇವನು ಅಲ್ಲಿ ಭಾರತವನ್ನು ವಶಪಡಿಸಿಕೊಂಡಾದ್ಮೇಲೆ ನಂತರ ಗ್ರೀಕರ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಭಾರತೀಯ ಸೈನಿಕರನ್ನು ತನ್ನ ಸೈನ್ಯಕ್ಕೆ ಸೇರಿಸಿಕೊಂಡಿದ್ದ ಅಂತೇಳಿ. ಯಾರು? 1ನೇ ಡೇರಿಯಸ್ ಗ್ರೀಕರ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಇದೇ ಪಂಜಾಬ್ ಮತ್ತು ವಾಯುವ್ಯ ಭಾಗದ ಸೈನಿಕರನ್ನ ತನ್ನ ಸೈನ್ಯದಲ್ಲಿ ಸೇರಿಸಿಕೊಂಡು ಗ್ರೀಕರ ಜೊತೆಗೆ ಯುದ್ಧ ಮಾಡಿದ ಅಂತೇಳಿ ಹೆರೋಡಟಸ್ ಅಭಿಪ್ರಾಯ ಪಡ್ತಾನೆ ಅಂತೇಳಿ. ಮತ್ತೆ ನಂತರ ಅಧಿಕಾರಕ್ಕೆ ಬಂದವರು ಯಾರಪ್ಪ ಅನ್ನಂದ್ರ ಅವನ ಮಗ ಕರೆಸ್ಕಸ್ ಅಂತೇಳಿ ಕರೀತಾರೆ. ಇವನು ಕ್ರಿಸ್ತಪೂರ್ವ 486ರಿಂದ 465ರವರೆಗೆ ಅಧಿಕಾರದಲ್ಲಿರ್ತಾನೆ. ಈತ
ಏನಪ್ಪಾ ಅನ್ನಂದ್ರ ಅವನ ತಂದೆ ಅಷ್ಟೇ ಪ್ರಬಲನಾಗಿ ಆಳ್ವಿಕೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ. ಇವನು ಕೂಡ ಆ ಸೈನಿಕರ ಒಂದು ಮುಂದುವರಿಕೆಯನ್ನ ಕಾಪಾಡಿಕೊಂಡು ಬಂದಿರ್ತಾನೆ ಅಂತೇಳಿ. ಜೊತೆಗೆ ಇವನು ಹೆರೋಡೋಟಸ್ ಬರೆದಂತೆ ಹೆರೋಡೋಟಸ್ ಹೇಳ್ತಾನೆ, ಈ ಯುದ್ಧಗಳಲ್ಲಿ ಭಾಗವಹಿಸಿದಂತ ಭಾರತೀಯ ಸೈನಿಕರು ಯಾವ ಯುದ್ಧ ಅನ್ನಂದ್ರ ಗ್ರೀಕ್ ಪರ್ಷಿಯನ್ ಯುದ್ಧಗಳಲ್ಲಿ ಭಾಗವಹಿಸಿದಂತ ಭಾರತೀಯ ಸೈನಿಕರು ಹತ್ತಿ ಬಟ್ಟೆ ಧರಿಸಿದ್ದು ಯುದ್ಧದಲ್ಲಿ ಬಿಲ್ಲು ಮತ್ತು ಕಬ್ಬಿಣದ ಮೊನೆಗಳುಳ್ಳ ಬಾಣಗಳನ್ನು ಉಪಯೋಗಿಸಿದರು ಅಂತೇಳಿ ಬರೆದಿದ್ದಾನ. ಅವರು ಫಾರ್ನಾಜರ್ತ್ಸ್ ಎಂಬ ಮಿಲಿಟರಿ ನಾಯಕನ ಅಡಿಯಲ್ಲಿ ಹೋರಾಡಿದರು. ಈ ಫಾರ್ನಾಜರ್ತ್ಸ್ ಯಾರಪ್ಪ ಅನ್ನಂದ್ರ ಅಕ್ಯುಮೆನಿಯನ್ ಸಾಮ್ರಾಜ್ಯದ ಸ್ಕರೆಸ್ಕಸ್ಸನ ಸೈನ್ಯದ ಮುಖ್ಯಸ್ಥ ಅಥವಾ ಒಂದು ಪಡೆಯ ಮುಖ್ಯಸ್ಥನಾಗಿರ್ತಾನೆ ಅಂತೇಳಿ. ಮತ್ತೆ ಅದ್ರ ಜೊತೆಗೆ ಈ ಭಾರತದ ಈ ಭಾಗದಿಂದ ಅಧಿಕ ಸಂಖ್ಯೆಯ ಪದಾತಿ, ಅಶ್ವದಳ, ರಥಗಳು ಮತ್ತು ಬೇಟೆ ನಾಯಿಗಳು ಕೂಡ ರವಾನೆ ಆಗಿದ್ವು. ಅಂದ್ರೆ ಭಾರತ ಒದಗಿಸಿತ್ತು ಅವನಿಗೆ ಅಂತಂದೇಳಿ ಹೇಳ್ತಾರೆ. ಇವನ್ ನಂತರ ಯಾರು ಸ್ಕರೆಸ್ಕಸ್ಸನ ನಂತರ ಪರ್ಷಿಯನ್ನರ ಒಂದು ಆಳ್ವಿಕೆ ಕುಸಿತ ಆಗುತ್ತೆ. ಆಳ್ವಿಕೆಯಲ್ಲಿ ಅವರು ಕ್ರಿಸ್ತಪೂರ್ವ 330ವರೆಗೂ ಕೂಡ ಮುಂದುವರಿತಾರೆ. ಆಳ್ವಿಕೆ ಅವ್ರದ್ದು ಮುಂದುವರಿತೈತಿ. ಅನಂತರ ಬಂದಂತ 3ನೇ ಡೇರಿಯಸ್, ಏನು ಸ್ಕರೆಸ್ಕಸ್ಸನ ಮಗನಾದಂತ 3ನೇ ಡೇರಿಯಸ್, ಅವರಪ್ಪ 1ನೇ ಡೇರಿಯಸ್, ಮಗ ಸ್ಕರೆಸ್ಕಸ್, ನಂತರ 3ನೇ ಡೇರಿಯಸ್ ಭಾರತವನ್ನು ಆಳಿದ ಕೊನೆಯ ಪರ್ಷಿಯನ್ ದೊರೆ ಅಂತೇಳಿ ಹೇಳ್ಬೋದು. ಅವನು ಬರೋ ಹೊತ್ತಿಗಾಗಲೇ ಭಾರತದ ಮೇಲೆ ಅವರ ಹಿಡಿತ ಸ್ವಲ್ಪ ಕಡಿಮೆ ಆಗಿರ್ತೈತಿ. ಹಾಗಾಗಿ 326ರ ಹೊತ್ತಿಗೆ, ಅಂದ್ರೆ ಕ್ರಿಸ್ತಪೂರ್ವ 326ರ ಹೊತ್ತಿಗೆ ಭಾರತದ ಮೇಲೆ ಗ್ರೀಕರ ದಾಳಿಗಳು ಆರಂಭ ಆಗ್ತವೆ ಅಂತೇಳಿ ಹೇಳ್ಬೋದು. ಹೀಗಾಗಿ 326ರಲ್ಲಿ ಭಾರತದ ಮೇಲೆ ದಾಳಿ ಮಾಡಿದಂತ ಅಲೆಕ್ಸಾಂಡರ್ನ ದಾಳಿಯಿಂದಾಗಿ ಪರ್ಷಿಯನ್ನರು ಸೋತು ಅವರ ಆಳ್ವಿಕೆ ಭಾರತದಲ್ಲಿ ಕೊನೆಗೊಳ್ಳುತ್ತೆ ಅಂತೇಳಿ ಹೇಳ್ಬೋದು. ಇಷ್ಟು ಭಾರತದ ಮೇಲೆ ಪರ್ಷಿಯನ್ನರ ಆಳ್ವಿಕೆ ಅಂತೇಳಿ ಹೇಳ್ಬೋದು. ಇನ್ನ ಈ ಪರ್ಷಿಯನ್ನರ ದಾಳಿಯ ಪ್ರಭಾವ ಹೇಗಿತ್ತು ಭಾರತದ ಮೇಲೆ ಅಂತ ನೋಡಿದ್ನಾಗ ಮಹಾ ಸಾಮ್ರಾಜ್ಯದ ಕಲ್ಪನೆಯನ್ನ ಇವರು ಭಾರತೀಯರ ಮುಂದೆ ಇಟ್ಟು ಹೋಗ್ತಾರೆ. ಯಾಕಂದ್ರೆ ಪರ್ಷಿಯಾದಿಂದ ಬಂದು ಭಾರತದ ವಾಯುವ್ಯ ಭಾಗ ಮತ್ತು ಕಾಂಬೋಜ, ಗಾಂಧಾರದವರೆಗೆ ವಿಸ್ತರಣೆ ಮಾಡಿರ್ತಾರೆ. ಹಾಗಾಗಿ ವಿಶಾಲವಾದಂತ ಸಾಮ್ರಾಜ್ಯದ ಒಂದು ಸ್ಥಾಪನೆಯ ಒಂದು ಕನಸನ್ನ ಭಾರತೀಯರಲ್ಲಿ ಬಿತ್ತಾರೆ ಅಂತಂದು ಹೇಳ್ಬೋದು. ಮತ್ತೆ ಆಚಾರ ವಿಚಾರಗಳು, ಇವತ್ತಿಗೆ ಕೂಡ ನಾವು ಭಾರತೀಯರು ಪಾರ್ಸಿ ಸಂಸ್ಕೃತಿಯನ್ನ ಮತ್ತು ಅವರ ಒಂದು ಆಚಾರ ವಿಚಾರಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೀವಿ. ಅದ್ರ ಜೊತೆಗೆ ಆ ಸಂದರ್ಭದಲ್ಲಿ ನಡೀತಕ್ಕಂಥ ಏನು ಬಟ್ಟೆಗಳ ಇರ್ಬೋದು ಅಥವಾ ಆ ದರ್ಬಾರ್ಗಳು ಇರ್ಬೋದು, ನೋಡ್ರಿ ಉದಾಹರಣೆಗೆ ಹೇಳೋದಾದ್ರೆ ಬಹಳಷ್ಟು ಆಚಾರ ವಿಚಾರಗಳನ್ನ ಅವರಿಂದ ಕಲ್ತಿದ್ದೀವಿ ಅಂತೇಳಿ. ಒಂದನೇದಾಗಿ ಚಂದ್ರಗುಪ್ತ ಮೌರ್ಯನ, ಏನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತ ಚಂದ್ರಗುಪ್ತ ಮೌರ್ಯ ತನ್ನ ಮಂತ್ರಿ ಮಂಡಲದ ಸಭಾಂಗಣದಲ್ಲಿ ಪರ್ಷಿಯನ್ನರಂತೆ ಅಗ್ನಿ ಪೂಜೆ ಪದ್ಧತಿಯನ್ನ ರೂಢಿಸಿಕೊಂಡಿದ್ದ ಅಂತೆ. ಅಂದ್ರೆ ಮಂತ್ರಿ ಮಂಡಲ ಪ್ರಾರಂಭವಾಗಕ್ಕಿಂತ ಮುಂಚೆ ಅಗ್ನಿ ಪೂಜೆಯನ್ನ ಅವ್ರು ಮಾಡ್ತಾ ಇದ್ರು. ಅದು ಪರ್ಷಿಯನ್ನರಿಂದ ಅವ್ರು ಕಲ್ತ್ಕೊಂಡಿದ್ದು ಅಂತೇಳಿ. ಅದ್ರ ಜೊತೆಗೆ ಕೇಶ ಸ್ನಾನ ಪದ್ಧತಿಯನ್ನ ನಾವು ಪರ್ಷಿಯನ್ನರಿಂದ ಕಲ್ತ್ಕೊಂಡಿದ್ದೀವಿ, ರೂಢಿಸಿಕೊಂಡಿದ್ದೀವಿ ಅಂತ. ಹೇರ್ ಬಾತ್ ಮಾಡುವುದನ್ನ ಅವರಿಂದ ಕಲ್ತ್ಕೊಂಡಿದ್ದೀವಿ ಅಂತೇಳಿ. ಹೀಗಾಗಿ ಇದು ಆಚಾರ ವಿಚಾರಗಳ ಒಂದು ವಿನಿಮಯಕ್ಕೆ ಪರ್ಷಿಯಾದ ಒಂದು ಆಳ್ವಿಕೆ ನಮಗೆ ಹೆಲ್ಪ್ ಆಯ್ತು ಅಂತೇಳಿ. ಜೊತೆಗೆ ವ್ಯಾಪಾರ ಸಂಪರ್ಕಗಳು ಭಾರತ ಮತ್ತು ಪೂರ್ವ ಏಷ್ಯಾ ದೇಶಗಳ ಜೊತೆಗೆ ಪರ್ಷಿಯನ್ನರ ವ್ಯಾಪಾರ ಇತ್ತು. ಭೂಮಾರ್ಗಗಳ ಮೂಲಕ ಅವ್ರದ್ದು ವ್ಯಾಪಾರ ಜಾಸ್ತಿ ಇತ್ತು. ಹಾಗಾಗಿ ವ್ಯಾಪಾರ ಸಂಬಂಧ ನೋಡ್ರಿ, ಈಗ ಭಾರತದಲ್ಲಿ ಇರ್ತಕ್ಕಂಥ ಪಾರ್ಸಿಗಳು ಒನ್ಸ್ ಅಪಾನ್ ಎ ಟೈಮ್ ದೇ ಆರ್ ಕೇಮ್ ಫ್ರಮ್ ಇರಾನ್ ಅಂತ ಹೇಳ್ಬೋದು ಅಥವಾ ಪರ್ಸಿ ಅಂತ ಹೇಳ್ಬೋದು. ಹೀಗಾಗಿ ಅವರ ನಮ್ಮ ವ್ಯಾಪಾರ ವಹಿವಾಟು ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಪರ್ಷಿಯನ್ನರ ಒಂದು ದಾಳಿಯಿಂದ ಭಾರತದ ಮೇಲೆ ವಿದೇಶಿಯರು ಕೂಡ ದಾಳಿ ಮಾಡ್ಬೋದನ್ನೋ ಒಂದು ಲೂಸ್ನೆಸ್ ಅನ್ನ ಅಥವಾ ವೀಕ್ನೆಸ್ ಅನ್ನ ನಾವು ಅವ್ರಿಗೆ ಬಿಟ್ಕೊಟ್ವಿ. ಅದು ಕೂಡ ಪ್ರಭಾವ ಬೀರ್ತೀವಿ ಅಂತಂದೇಳಿ ಹೇಳ್ಬೋದು. ಇವ್ರ ನಂತರ ಗ್ರೀಕರು ಬರ್ತಾರೆ, ಶಕರು ಬರ್ತಾರೆ, ಕ್ಷತ್ರಪರು ಬರ್ತಾರೆ. ನೆಕ್ಸ್ಟ್ ಬೇರೆ ಬೇರೆ ಕಾಲಮಾನದಲ್ಲಿ ಬೇರೆ ಬೇರೆ ವಿದೇಶಿಯರು ಭಾರತಕ್ಕೆ ಬರ್ತಾರೆ ಅಂತೇಳಿ. ಜೊತೆಗೆ ಸಾಂಸ್ಕೃತಿಕ ವಿನಿಮಯ ಆಗುತ್ತೆ. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರ ಖರೋಷ್ಠಿ ಲಿಪಿ ಮೂಲತಃ ಪರ್ಷಿಯನ್ ಎಂದು. ಆ ಖರೋಷ್ಠಿ ಲಿಪಿಯನ್ನ ನಾವು ಪರ್ಷಿಯನ್ನರಿಂದ ಕಲ್ತ್ಕೊಂಡಿವಿ ಅಂತೇಳಿ ಹೇಳ್ಬೋದು. ಮತ್ತು ಇದು ಭಾರತಕ್ಕೆ ಪರ್ಷಿಯನ್ನರು ನೀಡಿದ ಅತ್ಯಂತ ದೊಡ್ಡ ಕೊಡುಗೆ ಅಂತೇಳಿ ಹೇಳ್ಬೋದು. ಮತ್ತೆ ಇದು ಕ್ರಿಸ್ತಪೂರ್ವ 4ನೇ ಶತಮಾನದಿಂದ ಹಿಡ್ಕೊಂಡು ಕ್ರಿಸ್ತ ಶಕ 8 ಶತಮಾನಗಳ ಕಾಲ ಇದು ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು.
ಮತ್ತೆ ಈ ಖರೋಷ್ಠಿ ಲಿಪಿಯಲ್ಲಿ ಅಶೋಕನ ಶಾಸನಗಳ ಒಂದು ರಚನೆಗೆ ಬಹಳಷ್ಟು ಸಹಾಯಕ ಆಯ್ತು ಅಂತೇಳಿ ಹೇಳ್ಬೋದು. ಬಹಳಷ್ಟು ಶಾಸನಗಳು, ಅಶೋಕನ ಬಹುತೇಕ ಶಾಸನಗಳು ಖರೋಷ್ಠಿ ಲಿಪಿಯಲ್ಲೇ ಇದ್ದಾವೆ ಅಂತೇಳಿ. ಆ ಲಿಪಿ ಏನಪ್ಪಾ ಅಂದ್ರ ಬಲದಿಂದ ಎಡಕ್ಕೆ ಸಾಗುತ್ತೆ ಅಂತೇಳಿ. ನಮ್ದು ಈಗ ಕನ್ನಡ ಲಿಪಿ ಏನಪ್ಪಾ ಎಡದಿಂದ ಬಲಕ್ಕೆ ಸಾಗುತ್ತೆ, ದೇವನಾಗರಿ ಲಿಪಿ ಕೂಡ ಎಡದಿಂದ ಬಲಕ್ಕೆ ಸಾಗುತ್ತೆ, ಆದ್ರೆ ಖರೋಷ್ಠಿ ಲಿಪಿ ಬಲದಿಂದ ಎಡಕ್ಕೆ ಸಾಗುತ್ತೆ ಅಂತೇಳಿ. ಮತ್ತೆ ಹೊಸ ಜಾತಿಗಳ ಉಗಮ ಆಗುತ್ತೆ ಭಾರತದಲ್ಲಿ. ಮತ್ತೆ ವೈವಾಹಿಕ ಸಂಬಂಧಗಳು ಬೆಳೀತವೆ, ಕಲಾ ಪ್ರಭಾವ ಹೆಚ್ಚಾಗುತ್ತೆ. ಭಾರತೀಯರು ಏನು ಪರ್ಷಿಯನ್ನರ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೆ ಪ್ರಭಾವ ಬೀರ್ತಾರೆ. ಅವ್ರೇ ನೀವು ಎಷ್ಟ್ ಚೆನ್ನಾಗಿ ಕಟ್ಟಿದ್ದಾರಲ್ಲ, ನಾವು ಈ ತರ ಮಾಡ್ಬೇಕು ಅಂತಂದೇಳಿ. ಅದರಲ್ಲಿ ವಿಶೇಷವಾಗಿ ಸ್ಪೂನರ್ ಅವ್ರ ಪ್ರಕಾರ, ಡಾಕ್ಟರ್ ಸ್ಪೂನರ್ ಅವ್ರು ಹೇಳ್ತಾರೆ, ಪಾಟಲಿಪುತ್ರದ ಅರಮನೆಯು ಪರ್ಷಿಯನ್ ಕಲೆಯಿಂದ ರೂಪುಗೊಂಡಿತ್ತು ಅಂತೇಳಿ ಹೇಳ್ತಾರೆ. ಮತ್ತೆ ಅಶೋಕನ ಏನು ಶಿಲಾಸ್ತಂಭಗಳಿದ್ವು, ಶಾಸನಗಳಿದ್ವು, ಆ ಶಿಲಾಸ್ತಂಭಗಳ ಮೇಲಿನ ಸಿಂಹ, ಕುದುರೆ, ಎತ್ತು, ರೆಕ್ಕೆ ಬಿಚ್ಚುವ ಪಕ್ಷಿ, ಅದರಡಿ ಗಂಟೆ ಆಕಾರದ ಬೋದಿಗೆ, ಇವೆಲ್ಲವೂ ಪರ್ಷಿಯನ್ ಕಲೆಯ ಲಕ್ಷಣಗಳಾಗಿವೆ ಅಂತೇಳಿ ಸ್ಪೂನರ್ ಅವರು ಮತ್ತು V.S. ಸ್ಮಿತ್ ಅವರು ಅಭಿಪ್ರಾಯ ಪಡ್ತಾರೆ ಅಂತೇಳಿ. ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರ, ನಾವು ಪರ್ಷಿಯನ್ನರಿಂದ ಕಲ್ತಿದ್ದು ಸ್ತ್ರೀ ಅಂಗರಕ್ಷಕರು ಅಂತೇಳಿ. ಅದುವರೆಗೆ ಭಾರತೀಯ ರಾಜರು ಸ್ತ್ರೀ ಅಂಗರಕ್ಷಕರನ್ನ ಹೊಂದಿರ್ಲಿಲ್ಲ, ಆದ್ರೆ ಇಲ್ಲಿ ಪರ್ಷಿಯನ್ ಅರಸರು ಸ್ತ್ರೀ ಅಂಗರಕ್ಷಕರನ್ನ ಹೊಂದಿದ್ರು ಅಂತೇಳಿ. ಈಗೂ ಕೂಡ ನೋಡ್ಬೋದು ನೀವು, ಲಾಸ್ಟ್ ಗಲ್ಲಿಗೇರಿದಂತ ಸದ್ದಾಂ ಹುಸೇನ್ ಇರ್ಬೋದು, ಮೊಹಮ್ಮದ್ ಗಡಾಫಿ ಇರ್ಬೋದು, ಆಮೇಲೆ ಬಹಳಷ್ಟು ಪರ್ಷಿಯನ್ ಈಗ ಮಧ್ಯಪ್ರಾಚ್ಯದ ದೇಶಗಳಲ್ಲಿ ಲೇಡೀಸ್ ಏನು ಅಂಗರಕ್ಷಕರು ಇದ್ದಾರೆ. ಹಾಗಾಗಿ ಇದು ಪರ್ಷಿಯಾದಿಂದ ನಮಗೆ ಭಾರತಕ್ಕೆ ಒಂದು ಏನು ಮಾದರಿಯ ಆಗಿ ನಾವು ಅದನ್ನ ಅಳವಡಿಸಿಕೊಂಡಿದ್ದೀವಿ ಅಂತೇಳಿ ಹೇಳ್ಬೋದು. ಅಂಗರಕ್ಷರ ನೇಮಿಸಿಕೊಳ್ಳುವುದು ಅವರಿಂದ ಕಲ್ತ್ಕೊಂಡಿದ್ದೀವಿ ಅಂತೇಳಿ. ಅದ್ರ ಜೊತೆಗೆ ಯುದ್ಧ ತಂತ್ರಗಳು, ಉಡುಗೆ ತೊಡುಗೆಗಳು, ಆಸ್ಥಾನ ಕವಿಗಳನ್ನ ಅಲಂಕರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪರ್ಷಿಯನ್ನರಿಂದ ನಾವು ಅಳವಡಿಸಿಕೊಂಡ್ವಿ. ವಿಶೇಷವಾಗಿ ಭಾರತದ ಏನು ಐತಿಹಾಸಿಕ ಸಾಮ್ರಾಜ್ಯದ ಸ್ಥಾಪಕನಾದಂಥ ಚಂದ್ರಗುಪ್ತ ಮೌರ್ಯ ಇದ್ದಾನಲ್ಲ, ಅವನು ತನ್ನ ಆಸ್ಥಾನದಲ್ಲಿ ಪರ್ಷಿಯನ್ನರಂತೆ ಸ್ತ್ರೀ ಅಂಗರಕ್ಷಕರನ್ನು ಕೂಡ ನೇಮಿಸಿಕೊಂಡಿದ್ದ ಮತ್ತು ಬಹಳಷ್ಟು ಅನುಕರಣೆಯನ್ನು ಚಂದ್ರಗುಪ್ತ ಮೌರ್ಯ ಮಾಡಿದ್ದ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು, ನಮ್ಮ ಇತಿಹಾಸ ವಿನಿಮಯ ಆಯ್ತು. ಇತಿಹಾಸ ಅಲ್ಲಿ ಉಳ್ಕೊಳ್ಳಿಕ್ಕೆ ಭಾರತದ ಇತಿಹಾಸದ ನಿಖರತೆ, ಕಾಲಗಣನೆ ಮತ್ತು ಅವರು ಇಂಡಿಯಾ ಕೊಟ್ಟಂತ ಹೆಸರು, ಪರ್ಷಿಯನ್ನರೇ ಅದು ಕೊಟ್ಟಿದ್ದು ಭಾರತಕ್ಕೆ. ಮೊಟ್ಟ ಮೊದಲನೇದಾಗಿ ಭಾರತಕ್ಕೆ ಇಂಡಿಯಾ ಅಂತ ಹೆಸರು ಕೊಟ್ಟವ್ರೆ ಪರ್ಷಿಯನ್ನರು ಅಂತೇಳಿ. ಅದ್ರ ಜೊತೆಗೆ ನಾಣ್ಯಗಳ ಚಲಾವಣೆ ಇರ್ಬೋದು, ಏನು ಇನ್ನುಳಿದೆಲ್ಲವನ್ನು ಕೂಡ ನಾವು ಪರ್ಷಿಯನ್ನರಿಂದ ಕಲ್ತುಕೊಂಡಿದ್ದೀವಿ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಸಾಂಸ್ಕೃತಿಕ ವಿನಿಮಯ, ಕಲೆ ವಿನಿಮಯ ಮತ್ತು ಬಹಳಷ್ಟು ಐತಿಹಾಸಿಕ ವಿನಿಮಯ ಮತ್ತು ಸಾಹಿತ್ಯಿಕ ವಿನಿಮಯ ಆಯ್ತು ಅವರ ಮತ್ತು ನಮ್ಮ ನಡುವೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ವಿಶಾಲವಂತ ಸಾಮ್ರಾಜ್ಯವನ್ನು ಕಟ್ಟುವ ಕನಸನ್ನ ಭಾರತೀಯರಲ್ಲಿ ಬಿತ್ತಿದವರು ಯಾರಪ್ಪ ಅಂದ್ರೆ ಪರ್ಷಿಯನ್ನರು ಅಂತೇಳಿ ಹೇಳ್ಬೋದು. ಈಗ ನೆಕ್ಸ್ಟ್ ನಾವು ಭಾರತದ ಮೇಲೆ ಆಳ್ವಿಕೆ ಮಾಡಿದ ಮತ್ತೊಂದು ವಿದೇಶಿಗರು ಅಥವಾ ಮತ್ತೊಬ್ಬ ವಿದೇಶಿಯರು ಯಾರಂತ ನೋಡಿದಾಗ ಅದು ಎರಡನೇದಾಗಿ ಗ್ರೀಕರು ಅಂತೇಳಿ ಹೇಳ್ಬೋದು. ಗ್ರೀಕರು ಇವರನ್ನ ಇನ್ನೊಂದು ಏನಂತ ಕರಿತಾ ಇದ್ರಂದ್ರೆ ಮೆಸಿಡೋನಿಯನ್ನರು ಅಂತೇಳಿ ಕೂಡ ಕರಿತಾ ಇದ್ರು. ಗ್ರೀಕ್ನ ಮೆಸಿಡೋನಿಯನ್ ಸಾಮ್ರಾಜ್ಯ ಅರಸರು ನಮ್ಮ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾರೆ. ಹಾಗಾಗಿ ಗ್ರೀಕರು ಅಥವಾ ಮೆಸಿಡೋನಿಯನ್ನರು ಭಾರತದ ಮೇಲೆ ಎರಡನೆಯದಾಗಿ ದಾಳಿಯನ್ನ ಮಾಡ್ತಾರೆ ಅಂತೇಳಿ. ಕ್ರಿಸ್ತಪೂರ್ವ 4ನೇ ಶತಮಾನ ಐತಲ್ಲ, ಇದು ಭಾರತದ ಮೇಲೆ ಆಕ್ರಮಣ ಮಾಡಿದ ಮತ್ತೊಬ್ಬರು. ಮೊದಲನೇವರು ಪರ್ಷಿಯನ್ನರು, ಎರಡನೇದವರು ಗ್ರೀಕರು ಅಂತೇಳಿ ಹೇಳ್ಬೋದು. ಇವರು 330 ವೇಳೆಗೆ ಏನು ಆಲ್ರೆಡಿ ಪರ್ಷಿಯಾ ಸಾಮ್ರಾಜ್ಯದವರ ಒಂದು ಕುಸಿತ ಆರಂಭ ಆಗಿತ್ತು ವಾಯುವ್ಯ ಭಾರತದಲ್ಲಿ. ಮತ್ತೆ ಇಲ್ಲಿ ಪಂಜಾಬ್ ಮತ್ತು ಸಿಂಧು, ಗಾಂಧಾರಗಳನ್ನ ಹತೋಟಿಗೆ ತರುವುದು ಅವ್ರ ಕಡೆಯಿಂದ ಅಸಾಧ್ಯವಾಯಿತು. ಆ ಸಂದರ್ಭದಲ್ಲಿ ಕ್ರಿಸ್ತಪೂರ್ವ 326ರಲ್ಲಿ ಭಾರತಕ್ಕೆ ಕಾಲಿಟ್ಟಂತ ಗ್ರೀಕರಿಗೂ ಮತ್ತು ಪರ್ಷಿಯನ್ನರಿಗೂ ಸಾಕಷ್ಟು ಯುದ್ಧಗಳು ನಡೀತವೆ, ಕಾದಾಟ ನಡೀತೈತಿ. ಹಾಗಾಗಿ 326ರ ಹೊತ್ತಿಗೆ ಏನಪ್ಪಾ ಅಂದ್ರ ಭಾರತ ಗ್ರೀಕರ ಕೈವಶ ಪೂರ್ತಿ ಭಾರತ ಅಲ್ಲ, ವಾಯುವ್ಯ ಭಾರತ ಗ್ರೀಕರ ಕೈವಶ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತೆ ಈ ಗ್ರೀಕ್ ಅಥವಾ ಮೆಸಿಡೋನಿಯನ್ ಸಾಮ್ರಾಜ್ಯ ಯಾವಾಗ ಅಧಿಕಾರಕ್ಕೆ ಬಂತು ಅಂದ್ರೆ ಕ್ರಿಸ್ತಪೂರ್ವ 4ನೇ ಶತಮಾನ. ಈ 4ನೇ ಶತಮಾನದಲ್ಲಿ ಫಿಲಿಪ್ಪನ 4ನೇ ಶತಮಾನದ ಮಧ್ಯಭಾಗ, ಫಿಲಿಪ್ಪನ ನಾಯಕತ್ವದಲ್ಲಿ ಈ ಮೆಸಿಡೋನಿಯಾ ಸಾಮ್ರಾಜ್ಯ ಅಧಿಕಾರಕ್ಕೆ ಬಂದಿತು ಅಂತೇಳಿ ಹೇಳ್ಬೋದು. ಆತ ಗ್ರೀಸ್ನ ಎಲ್ಲಾ ನಗರ ರಾಜ್ಯಗಳನ್ನು ಕೂಡಿಸಿ ಈ ಮೆಸಿಡೋನಿಯಾ ಸಾಮ್ರಾಜ್ಯವನ್ನು ಸ್ಥಾಪಿಸಿದ್ದ.
ನೋಡ್ರಿ, ನಾವು ಮೊನ್ನೆ ಒಂದಿನ ಚರ್ಚೆ ಮಾಡ್ತಾ ಇದ್ವಿ, ನಗರಗಳ ಕಲ್ಪನೆ ಅಥವಾ ನಗರ ರಾಜ್ಯಗಳ ಕಲ್ಪನೆ ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅಂತ ಬಂದೊತ್ನ್ಯಾಗ ನಾವು ಗ್ರೀಕ್ನಿಂದ ತೆಗೆದುಕೊಂಡಿದ್ದೀವಿ ಅಂತೇಳಿ ಹೇಳ್ಬೋದು. ಹೀಗಾಗಿ ತನ್ನ ಶತ್ರುಗಳಾದಂತ ಪರ್ಷಿಯನ್ನರನ್ನ ಸೋಲಿಸಲು ಅವನೇನ್ ಮಾಡ್ತಾನೆ, ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಕೊನೆಗೆ ಅವನು ಪರ್ಷಿಯನ್ನರಿಂದ ಕೊಲೆ ಆಗ್ತಾನೆ ಅಂತೇಳಿ ಹೇಳ್ಬೋದು. ನಂತರ ಅವನ ಮಗನೇ ಸಿಕಂದರ್ ಅಲೆಕ್ಸಾಂಡರ್ ಎಂಬ ಹೆಸರಿನ ಪ್ರಖ್ಯಾತ ಮತ್ತು ದಿ ಗ್ರೇಟ್ ಎಂಬ ಹೆಸರಿನ ಅಲೆಕ್ಸಾಂಡರ್ ಮೆಸಿಡೋನಿಯಾದ ಸಾಮ್ರಾಟನಾಗ್ತಾನೆ ಅಂತೇಳಿ. ನೋಡ್ರಿ, ಅಲೆಕ್ಸಾಂಡರ್ನ ಬಗ್ಗೆ ಸಾಕಷ್ಟು ಕಥೆಗಳಿದ್ದಾವೆ. ಅತ್ಯಂತ ಸ್ಫೂರ್ತಿಯುತ ನಾಯಕತ್ವ, ಪ್ರಬಲ ಹೋರಾಟಗಾರ, ಇಡೀ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಒಂದು ಮಹದಾಸೆ. ಆದರೂ ಅಂತಿಮವಾಗಿ ಜಗತ್ತನ್ನು ಗೆಲ್ಲಲು ಅಷ್ಟು ಸುಲಭ ಇಲ್ಲ ಎಂಬ ಸತ್ಯವನ್ನು ಕೂಡ ಅರಿತುಕೊಂಡ ಇದು ಯಾರಪ್ಪ ಅರಸ ಅಂದ್ರೆ ಅವನು ದಿ ಗ್ರೇಟ್ ಅಲೆಕ್ಸಾಂಡರ್ ಅಂತ ಹೇಳ್ಬೋದು. ಈ ಅಲೆಕ್ಸಾಂಡರ್ ಮಹಾಶಯ ಮೆಸಿಡೋನಿಯಾ ಸಾಮ್ರಾಜ್ಯದ 2ನೇ ಪ್ರಸಿದ್ಧ ಅರಸ ಅಂತೇಳಿ ಹೇಳ್ಬೋದು. ಇವನು ಕ್ರಿಸ್ತಪೂರ್ವ 336ರಿಂದ 323ರವರೆಗೆ ಅಧಿಕಾರದಲ್ಲಿ ಇರ್ತಾನೆ ಅಂತ ಹೇಳ್ಬೋದು. 336ರಿಂದ 323. ಅದರಲ್ಲಿ ಭಾರತಕ್ಕೆ ಬಂದಿದ್ದು 326ರಲ್ಲಿ ಅಂತೇಳಿ. ಈ ಅಲೆಕ್ಸಾಂಡರ್ನ ಏನ್ ಮೆಸಿಡೋನಿಯಾದ ಪ್ರಸಿದ್ಧ ಸಾಮ್ರಾಟ್ನಾದಂತ ಅಲೆಕ್ಸಾಂಡರ್ ಜಗತ್ತಿನ ಮೊಟ್ಟ ಮೊದಲ ನಿರಂಕುಶ ಪ್ರಭು ಅಂತ, ಡಿಕ್ಟೇಟರ್, ಈಸ್ ದ ಫಸ್ಟ್ ಡಿಕ್ಟೇಟರ್ ಆಫ್ ದಿ ವರ್ಲ್ಡ್ ಅಂತೇಳಿ ಕರಿತೀವಿ. ಅಂದ್ರೆ ಜಗತ್ತಿನ ಮೊದಲ ನಿರಂಕುಶ ಪ್ರಭು ಅರಸನಾಗಿರ್ತಾನೆ ಇವನು ಅಂತೇಳಿ ಹೇಳ್ಬೋದು. ಮಹಾ ದಿಗ್ವಿಜಯಶಾಲಿ, ಜಗತ್ತನ್ನೇ ಗೆಲ್ಬೇಕೆಂಬ ಆಸೆ ಇವನಿಗಿರ್ತೈತಿ ಅಂತೇಳಿ. ಮತ್ತೆ ಇವನು ಅಷ್ಟೇ ಶೂರ, ಸಮರ ಸೇನಾನಿ, ರಣೋತ್ಸಾಹಿ, ಮತ್ತೆ ಎಲ್ಲಾ ರೀತಿಯ ಬಿರುದುಗಳು ಕೂಡ ಇವನಿಗೆ ಇರ್ತವೆ ಅಂತ ಹೇಳ್ಬೋದು. ತಂದೆ 2ನೇ ಫಿಲಿಪ್, ತಾಯಿ ಒಲಂಪಿಯಾಸ್. ಇವನ ತಂದೆ ಫಿಲಿಪ್, ನಾವು ಆಗಲೇ ನೋಡಿದ್ವಿ. ಫಿಲಿಪ್ ಏನ್ ಮಾಡ್ತಾನೆ, ಮೆಸಿಡೋನಿಯಾ ಸಾಮ್ರಾಜ್ಯದ ಸ್ಥಾಪಕನಾಗಿರ್ತಾನೆ. ಇವನ ತಾಯಿ ಒಲಂಪಿಯಾಸ್ ಅಂತೇಳಿ ಹೇಳ್ಬೋದು. ಈತ ಕ್ರಿಸ್ತಪೂರ್ವ 356ರಲ್ಲಿ ಜನಿಸ್ತಾನೆ. ತನ್ನ 20ನೇ ವಯಸ್ಸಿನಲ್ಲಿ ಮೆಸಿಡೋನಿಯಾದ ಚಕ್ರವರ್ತಿ ಆಗ್ತಾನೆ. ಇವನ ಗುರುನ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ, ಅರಿಸ್ಟಾಟಲ್. ಅಲೆಕ್ಸಾಂಡರ್ನ ಗುರು ಯಾರಪ್ಪ ಅಂದ್ರೆ ಅರಿಸ್ಟಾಟಲ್ ಅಂತೇಳಿ ಹೇಳ್ಬೋದು. ಇವನು ಅರಿಸ್ಟಾಟಲ್ ಗ್ರೀಕ್ನ 3 ತತ್ವಜ್ಞಾನಿಗಳಲ್ಲಿ ಕೊನೆಯ ತತ್ವಜ್ಞಾನಿ. ಸಾಕ್ರೆಟಿಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಹಾಗಾಗಿ ತನ್ನ ಒಬ್ಬ ಗ್ರೇಟ್ ಗುರುವಿನಿಂದ ಅವನು ಸಾಕಷ್ಟನ್ನ ಕಲ್ತುಕೊಂಡಿರ್ತಾನೆ ಮತ್ತು ಜಗತ್ತನ್ನ ಗೆಲ್ಬೇಕಂತ ಹೋಗ್ತಾನೆ ಅಂತೇಳಿ ಹೇಳ್ಬೋದು. ಈ ಚಕ್ರವರ್ತಿ ಆದಂತ ಅಲೆಕ್ಸಾಂಡರ್ನ ಮೇಲೆ ಪ್ರಭಾವ ಬೀರಿದಂತ ಕೃತಿಗಳು ಯಾವಪ್ಪ ಅಂತ ಹೇಳಿದ್ನಾಗ, ಈ ಗ್ರೀಕ್ನ ನಾಟಕಕಾರ ಏನು ಹೋಮರ್ ಕವಿ ಇದ್ದಾನಲ್ಲ, ಅವನು ಬರೆದಂತ ಈಲಿಯಡ್ ಮತ್ತು ಹೋಡ್ಸಿ ಗ್ರಂಥಗಳು ಒಂದು ಅಲೆಕ್ಸಾಂಡರ್ನ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ಬೋದು. ಹಾಗಾಗಿ ತನ್ನ ಗುರು ಅರಿಸ್ಟಾಟಲ್ ಮತ್ತು ಹೋಮರ್ ಕವಿಯ ಈ ಗ್ರಂಥಗಳ ಸಹಾಯದಿಂದ ಅವನು ದಿಗ್ವಿಜಯಶಾಲಿಯಾಗಿ ಬದಲಾಗ್ತಾನೆ ಅಂತ ಹೇಳ್ಬೋದು. ಅಲ್ಲದೆ ಭಾರತಕ್ಕೆ ಯಾಕೆ ಇವನು ದಾಳಿ ಮಾಡ್ತಾನೆ ನೋಡೋದಾದ್ರೆ, ಅವನಿಗೆ ಮಹಾದಾಶೆ ಇರ್ತೈತಿ ಜಗತ್ತನ್ನೇ ಗೆಲ್ಬೇಕು ಅಂತಂದೇಳಿ. ಅದರಲ್ಲಿ ಅವನಿಗೆ ಈಸಿಯಾಗಿ ಕಂಡದ್ದು ಪಕ್ಕದ ಪರ್ಷಿಯನ್ನರು ಮತ್ತು ಪರ್ಷಿಯನ್ನರ ಮೇಲೆ ಸಿಟ್ಟಿರ್ತೈತಿ, ತನ್ನ ತಂದೆಯನ್ನು ಕೊಲೆ ಮಾಡಿದ್ದಾರೆ ಅಂತೇಳಿ. ಹಾಗಾಗಿ ಪರ್ಷಿಯನ್ನರ ಸಾಮ್ರಾಜ್ಯವನ್ನು ಪೂರ್ತಿಯಾಗಿ ನಾಶ ಮಾಡುವುದು ಮತ್ತು ಅವ್ರು ಎಲ್ಲೆಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿದ್ದಾರೆ ಅದೆಲ್ಲವನ್ನು ವಶಪಡಿಸಿಕೊಳ್ಳುವುದು ಇವನ ಒಂದು ಮಹತ್ವದ ಆಸೆ ಆಗಿರ್ತೈತಿ. ಹಾಗಾಗಿ ಪರ್ಷಿಯಾದ ಮೇಲೆ ಮೊದಲು ಟಾರ್ಗೆಟ್ ಮಾಡ್ತಾನೆ ಮತ್ತು ಭಾರತಕ್ಕೆ 2ನೇದಾಗಿ ಅವನು ದಾಳಿಯನ್ನ ಮಾಡ್ತಾನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗ್ರೀಕ್ ಬರಹಗಾರರಿಂದ ಅವನು ಭಾರತದ ಭೂಗೋಳವನ್ನ ಅರಿತುಕೊಂಡಿರ್ತಾನೆ, ಪರಿಚಯಿಸಿಕೊಂಡಿರ್ತಾನೆ. ಯಾಕಂದ್ರ ಅಲ್ಲಿ 1ನೇ ಡೇರಿಯಸ್ಸನಿಗೆ ಮ್ಯಾಪ್ ಅನ್ನ ತಯಾರು ಮಾಡಿ ಕೊಟ್ಟವನ್ ಯಾರಪ್ಪ ಅಂದ್ರ ಗ್ರೀಕ್ನ ಭೂ ರಚನಾ ಶಾಸ್ತ್ರ ಅಂದ್ರೆ ಭೂಗೋಳ ತಜ್ಞನಾಗಿರ್ತಾನೆ ಅವನು, ಸ್ಕೈಲ್ಯಾಕ್ಸ್. ಅವನ ಒಂದು ಗ್ರಂಥಗಳನ್ನು ಓದಿರ್ತಾನೆ ಇವನು, ಅವನ ಬಗ್ಗೆ ತಿಳ್ಕೊಂಡಿರ್ತಾನೆ. ಹಾಗಾಗಿ ಇವನ್ ಏನಪ್ಪಾ ಅಂದ್ರ ಒಟ್ಟು ಭಾರತವನ್ನ ಗೆಲ್ಲೇಬೇಕು, ಅದು ಭಯಂಕರವಾದಂತ ಸಂಪತ್ತನ್ನು ಹೊಂದಿರತಕ್ಕಂಥ ದೇಶ. ಹಾಗಾಗಿ ಅದು ಹಾಲು ಜೇನಿನ ನಾಡು ಅಂತಂದು ಹೇಳಿ ಅವನು ಬಹಳಷ್ಟು ಸಮೃದ್ಧಿ ಐತಿ ಭಾರತದಲ್ಲಿ. ಹಾಗಾಗಿ ಅದನ್ನ ಗೆಲ್ಲೇಬೇಕೆಂಬ ಒಂದು ಹಠವನ್ನು ತೊಡ್ತಾನೆ ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು ಪರ್ಷಿಯನ್ನರಂತರೂ ಮೊದಲೇ ಶತ್ರುಗಳಾಗಿದ್ರು. ಯಾಕಂದ್ರ ಅವನ ತಂದೆ ಫಿಲಿಪ್ಪನನ್ನ ಕೊಂದು ಹಾಕಿದ್ರು. ಅದ್ರ ಜೊತೆಗೆ ಅವರು ರಾಜಕೀಯವಾಗಿ ಕೂಡ ಶತ್ರುಗಳಾಗಿದ್ರು, ಗ್ರೀಕರ ಶತ್ರು. ಹಾಗಾಗಿ ಹಾ
ಗಳಾಗಿದ್ರು ಅವರನ್ನ ಮಟ್ಟ ಹಾಕ್ಲಿಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಭಾರತವನ್ನು ಕೂಡ ಗೆಲ್ಲೇಬೇಕು ಅಂತೇಳಿ ಹೊರಡ್ತಾನೆ. ಮತ್ತು ಪರ್ಷಿಯನ್ನರ ಸಾರ್ವಭೌಮತ್ವವನ್ನು ಮುರಿಬೇಕಾಗಿರ್ತತಿ ಅಂತೇಳಿ ಹೇಳ್ತಾನೆ. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಅವನಿಗೆ ತಕ್ಷಶಿಲಾದ ಅರಸ ಅಂಬಿ ಏನ್ ಮಾಡ್ತಾನಲ್ಲ, ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಅವನಿಗೆ ಆಹ್ವಾನವನ್ನು ನೀಡ್ತಾನೆ. ಹಾಗಾಗಿ ಈ ರೀತಿ ತಾನಾಗೆ ಹರಿಸಿಕೊಂಡು ಬಂದಂತ ಆಹ್ವಾನವನ್ನು ಅವನು ತಿರಸ್ಕರಿಸಂಗಿಲ್ಲ. ಖೈಬರ್ ಕಣಿವೆಯ ಮೂಲಕ, ರಕ್ಷಕರಿಲ್ಲದೆ ಅದು ಬೆಕೋ ಅಂತ ಇತ್ತು ಖೈಬರ್ ಕಣಿವೆ, ಅದರ ಒಂದು ಮೂಲಕ ಬಂದಂತ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಯನ್ನು ಮಾಡ್ತಾನೆ ಅಂತೇಳಿ ಹೇಳ್ಬೋದು. ನೋಡ್ರಿ, ತಕ್ಷಶಿಲಾ ರಾಜ ಅಂಬಿ ಏನ್ ಮಾಡ್ತಾನೆ, ಭಾರತದ ಮೇಲೆ ದಾಳಿ ಮಾಡುವಂತೆ ಅಲೆಕ್ಸಾಂಡರ್ಗೆ ಆಹ್ವಾನವನ್ನು ಕೊಟ್ಟಿರ್ತಾನೆ ಅಂತೇಳಿ. ಅದ್ರ ಜೊತೆಗೆ ಇಲ್ಲಿ ಆರ್ಬೆಲ್ಲಾ ಕದನದಲ್ಲಿ ಗ್ರೀಕರ ಪರವಾಗಿ ಭಾರತೀಯರು ಭಾಗವಹಿಸಿರ್ತಾರೆ. ಹಾಗಾಗಿ ಇದು ಕೂಡ ಅವನಿಗೆ ಸ್ಫೂರ್ತಿ ನೀಡುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಪರ್ಷಿಯನ್ನರು ಗ್ರೀಕರ ಜೊತೆಗೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಭಾರತೀಯ ಸೈನಿಕರನ್ನು ಕೂಡ ನೇಮಿಸಿಕೊಂಡಿರ್ತಾರೆ. ಭಾರತೀಯರು ಅತ್ಯಂತ ಕೌಶಲ್ಯಭರಿತವಂತ ಸೈನಿಕರು ಪರ್ಷಿಯನ್ನರಿಗೆ ಗ್ರೀಕರ ವಿರುದ್ಧ ಜಯವನ್ನು ತಂದು ಕೊಟ್ಟಿರ್ತಾರೆ. ಹಾಗಾಗಿ ಅಲೆಕ್ಸಾಂಡರ್ನ ಒಂದು ಮನಸ್ಸು ಭಾರತೀಯ ಸೈನ್ಯದ ಮೇಲೆ ಮತ್ತು ಭಾರತೀಯರನ್ನ ಗೆಲ್ಲಬೇಕೆಂಬ ಒಂದು ಆಸೆಯನ್ನ ಹಿಮ್ಮಡಿಗೊಳಿಸುತ್ತೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಭಾರತಕ್ಕೆ ಅವನು ದಾಳಿಯನ್ನ ಕೈಗೊಳ್ತಾನೆ ಅಂತ ಹೇಳ್ಬೋದು. ಆದ್ರೆ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಅಲೆಕ್ಸಾಂಡರ್ ಭಾರತಕ್ಕೆ ಬರೋಕ್ಕಿಂತ ಮುಂಚೆ ಹೇಗಿತ್ತು ವಾಯುವ್ಯ ಭಾರತದ ಸ್ಥಿತಿಗತಿ? ಭಾರತದ ಸ್ಥಿತಿಗತಿ ಹೇಗಿತ್ತು ಅನ್ನಂದ್ರ ಅಲ್ಲಿ ಅರಾಜಕತೆ ಇತ್ತು, ಅಲ್ಲಿ ಯಾವುದೇ ರೀತಿಯ ಐಕ್ಯತೆ ಇರಲಿಲ್ಲ. ಹೆಂಗ ಆರ್ಯಾವರ್ತ ಪ್ರದೇಶದಲ್ಲಿ ಮಹಾಜನಪದಗಳು ಮತ್ತು ಅಲ್ಲಿ ಬಲಿಷ್ಠವಾದಂತ ಮಗಧ ರಾಜ್ಯ ಇತ್ತು, ಆದ್ರೆ ವಾಯುವ್ಯ ಭಾರತದಲ್ಲಿ ಒಡೆದ ಮಡಿಕೆ ಚೂರಿನಂತಿತ್ತು. ಗಾಂಧಾರ ಒಂದ್ ಕಡೆಗಿತ್ತು, ಕಾಂಬೋಜ ಒಂದ್ ಕಡೆಗಿತ್ತು, ಮದ್ರಕ ರಾಜ್ಯದವರು ಒಂದ್ ರೀತಿ. ಹಾಗಾಗಿ ಅವರ ನಡುವೆ ಅನೈಕ್ಯತೆ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಭಾರತದ ವಾಯುವ್ಯ ಭಾಗ ಸಾಕಷ್ಟು ಸಣ್ಣ ಪುಟ್ಟ ರಾಜ್ಯಗಳಾಗಿ ಒಡೆದು ಹೋಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಅವ್ರಿಗೆ ಆ ಗಣರಾಜ್ಯಗಳು ಮತ್ತು ಬುಡಕಟ್ಟು ರಾಜ್ಯಗಳಿಗೆ ಒಬ್ಬನೇ ಒಬ್ಬ ಪ್ರಬಲವಾದಂತ ನಾಯಕ ಇರ್ಲೇ ಇಲ್ಲ. ಹೇಗೆ ಮಗಧದಲ್ಲಿ ಅಜಾತ ಶತ್ರು, ಬಿಂಬಿಸಾರ, ಮತ್ತೆ ಈಗ ಮಹಾನಂದನ್ನು ಇವ್ ರೀತಿ ಇರ್ತಾರ ನೋಡು, ಆ ರೀತಿ ವಾಯುವ್ಯ ಭಾರತದಲ್ಲಿ ಪ್ರಬಲವಾದಂತ ಯಾವುದೇ ಅರಸರು ಇರ್ಲಿಲ್ಲ. ಹಾಗಾಗಿ ಅದು ಶತ್ರುಗಳಿಗೆ ಆಹ್ವಾನ ನೀಡುವ ಸ್ಥಿತಿಯಲ್ಲಿ ಇತ್ತು ಅಂತೇಳಿ ಹೇಳ್ಬೋದು. ಹೀಗಾಗಿ ಅವನು ಬರೋಕ್ಕಿಂತ ಪೂರ್ವದಲ್ಲಿ ವಾಯುವ್ಯ ಭಾರತ ಒಂದು ಹರಿದ ಏನು ಅಂಗಿ ರೀತಿ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇದನ್ನ ಅವನು ಸದುಪಯೋಗ ಪಡಿಸಿಕೊಂಡಂತ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅನ್ನಂದ್ರ ಅದ್ರ ಜೊತೆಗೆ ಅಂಬಿ ಮತ್ತು ಪೋರಸನ ನಡುವೆ ಇದ್ದಂತ ವೈರತ್ವ, ಇಲ್ಲಿ ಬಹಳಷ್ಟು ಸಂದರ್ಭದಲ್ಲಿ ಭಾರತೀಯರು ಶತ್ರುಗಳಿಗೆ ಆಹ್ವಾನ ಕೊಟ್ಟಿದ್ದು ನಮ್ಮ ಇತಿಹಾಸದಲ್ಲಿ ದಾಖಲಾಗಿದೆ. ಇಲ್ಲಿ ಹೆಂಗೆ ಫಸ್ಟ್ ಶತ್ರುವನ್ನ ಆಹ್ವಾನಿಸಿದವನು ಅಂಬಿ ಇದ್ದಾನೋ, ನಾವು ಪೃಥ್ವಿರಾಜ್ ಚೌಹಾಣನ ಸಂದರ್ಭದಲ್ಲಿ ಕೂಡ ಮೊಹಮ್ಮದ್ ಗೋರಿಯನ್ನ ಆಹ್ವಾನಿಸಿದವನು ಅಥವಾ ಯಾರು ಜಯಚಂದ್ರ ಇದ್ದಾನ, ಆ ರೀತಿ ಇತಿಹಾಸದಲ್ಲಿ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡ್ಬೋದು ಅಂತೇಳಿ ಹೇಳ್ಬೋದು. ಹೀಗಾಗಿ ಪೋರಸನ ಬಳಿ ಸಾಕಷ್ಟು ಸೈನ್ಯ, ಅಶ್ವಪಡೆ, ಆನೆಗಳು ಇದ್ದಾಗಿಯೂ ಕೂಡ ಅಂಬಿ ಮತ್ತು ಪೋರಸನ ನಡುವಿನ ವೈರತ್ವ ಮತ್ತು ಅಂಬಿ ಏನು ಆಹ್ವಾನ ಕೊಟ್ಟಿದ್ದೋ ಅವೆಲ್ಲವನ್ನು ಸದುಪಯೋಗ ಪಡಿಸಿಕೊಂಡಂತ ಅಲೆಕ್ಸಾಂಡರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಚೀನಾಬ್ ಮತ್ತು ರಾವಿ ನದಿಗಳ ಮಧ್ಯೆ ಪೋರಸನ ಒಂದು ರಾಜ್ಯ ಇರ್ತೈತಿ. ಅಲ್ಲಿ ಗ್ಲಸೈ ಬುಡಕಟ್ಟು ಕೂಡ ನೆಲೆಗೊಂಡಿರ್ತೈತಿ. ಜೊತೆಗೆ ಏನಪ್ಪಾ ಅಂದ್ರೆ ಇಲ್ಲಿ ಕತಾಯಿ ಗಣರಾಜ್ಯ ಇತ್ತಂತ ಸ್ಟ್ರಾಂಬೋ ಕೂಡ ಹೇಳ್ತಾನೆ. ಸಾಂಗ್ಲಾ ಅದ್ರ ರಾಜಧಾನಿ ಆಗಿರ್ತೈತಿ. ಇಷ್ಟೆಲ್ಲ ಇದ್ದಾಗಿ ಕೂಡ ಪೋರಸು ಬಹಳ ದೊಡ್ಡ ಪ್ರಭಾವಶಾಲಿ ಅರಸ ಆಗಿರ್ಲಿಲ್ಲ ಅಂತೇಳಿ ಹೇಳ್ಬೋದು. ಹೀಗಾಗಿ ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅನ್ನಂದ್ರ ತನ್ನ ದಾಳಿಯನ್ನ ಮುಂದುವರ್ಸಿಕಂತ ಅವನು ವಾಯುವ್ಯ ಭಾರತದ ಮೇಲೆ ಬರ್ತಾನೆ. ಅಂತಿಮವಾಗಿ ಪೋರಸನನ್ನ ಸೋಲಿಸಿ ಆ ಭಾಗವನ್ನ ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ನೋಡ್ರಿ, ಅದ್ ಬರೋಕ್ಕಿಂತ ಮುಂಚೆ ಅವನ್ ಏನ್ ಮಾಡಿರ್ತಾನೆ, ಪರ್ಷಿಯಾದ ಮೇಲೆ ದಾಳಿ ಮಾಡಿರ್ತಾನೆ. ಆನಂತರ ಈಜಿಪ್ತಿನ ಮೇಲೆ ಆಕ್ರಮಣವನ್ನು ಮಾಡ್ತಾನೆ, ಈಜಿಪ್ತನ್ನ ವಶಪಡಿಸಿಕೊಳ್ತಾನೆ. ಅಲ್ಲಿ ತನ್ನ ಹೆಸರಿನಲ್ಲಿ ಈಜಿಪ್ತಿನಲ್ಲಿ ಒಂದು ಅಲೆಕ್ಸಾಂಡ್ರಿಯಾ ಎಂಬ ನಗರವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಅಲ್ಲಿ ಒಂದು ವಿಶ್ವವಿದ್ಯಾಲಯವನ್ನು ಕೂಡ ಅವನು ಕಟ್ಟಿಸ್ತಾನೆ. ಮತ್ತು ಅಲ್ಲಿ ಏಷ್ಯಾ ಮೈನರು, ಸಿರಿಯಾ ಅವನ ವಶ ಆಗ್ತವೆ. ಅದ್ರ ಜೊತೆಗೆ ಪರ್ಷಿಯಾವನ್ನು ವಶಪಡಿಸಿಕೊಂಡಿರ್ತಾನೆ ಆಲ್ರೆಡಿ. ತನ್ನ ತಂದೆಯಾದ ಒಂದು ಮರಣಕ್ಕೆ ಸೇಡನ್ನ ತೀರ್ಸ್ಕೊಳ್ತಾನೆ ಅಲ್ಲಿ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇವನು
ಮೂರನೇ ಡೇರಿಯಸನನ್ನು ಕೂಡ ಸೋಲಿಸ್ತಾನೆ ಆರ್ಬೆಲಾ ಕದನದಲ್ಲಿ ಅಂತೇಳಿ ಹೇಳ್ಬೋದು. ಮತ್ತೆ ಈ ಪರ್ಷಿಯಾದ ರಾಜಧಾನಿ ಪರ್ಸೆಪೋಲಿಸ್ ಅನ್ನು ಕೂಡ ಅವನು ಸುಟ್ಟು ಹಾಕ್ತಾನೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಮೂರನೇದಾಗಿ ಅವನು ಭಾರತದ ಮೇಲೆ ದಾಳಿ ಮಾಡ್ತಾನೆ. ಪರ್ಷಿಯಾವನ್ನ ಗೆದ್ದಂತ ಅಲೆಕ್ಸಾಂಡರ್ ತನ್ನ ಗಮನವನ್ನು ಭಾರತದತ್ತ ಹರಿಸ್ತಾನೆ. ಮತ್ತೆ ಹೆರೋಡಾಟಸ್ನ ಬರವಣಿಗೆಗಳಿಂದ ಮತ್ತು ಏನು ಭೂಗೋಳ ಒಂದು ಶಾಸ್ತ್ರಜ್ಞರ ಒಂದು ಬರವಣಿಗೆಗಳಿಂದ ಅವನು ಏನ್ ಮಾಡಿರ್ತಾನೆ, ಸಾಕಷ್ಟು ತಿಳ್ಕೊಂಡಿರ್ತಾನೆ ಮತ್ತು ಪುಳಕಿತನಾಗಿರ್ತಾನೆ ಅಂತೇಳಿ. ಅದ್ರ ಜೊತೆಗೆ ಅವನು ತನ್ನ ಒಂದು ಸೇನೆಯನ್ನ 2 ಭಾಗಗಳನ್ನಾಗಿ ಮಾಡಿಕೊಂಡು ಒಂದರ ನಾಯಕತ್ವವನ್ನು ಹೀಫೈಷನ್ ಅಂತೇಳಿ ಮತ್ತೊಂದು ಪರ್ಡಿಕಸ್ಗೆ ವಹಿಸಿ ಮತ್ತೊಂದನ್ನು ತಾನೇ ಮುನ್ನಡೆಸ್ತಾನೆ ಅಂತೇಳಿ ಹೇಳ್ಬೋದು. ಅಂದ್ರೆ 2 ಭಾಗ ಆಗಿ ವಿಂಗಡಿಸಿ, ಒಂದು ತಾನು, 2 ಇನ್ನಿಬ್ಬರಿಗೆ ಕೊಟ್ಟು ಒಟ್ಟು 3 ಭಾಗದಲ್ಲಿ ಭಾರತದ ಮೇಲೆ ದಾಳಿಗೆ ಹೊರಡ್ತಾನೆ ಅಂತೇಳಿ ಹೇಳ್ಬೋದು. ಕ್ರಿಸ್ತಪೂರ್ವ 327ರಲ್ಲಿ ಖೈಬರ್ ಮತ್ತು ಹಿಂದೂ ಕುಶ್ ಈ ಪರ್ವತಗಳನ್ನು ದಾಟಿ ಕಾಬೂಲ್ ಮತ್ತು ಅಫ್ಘಾನಿಸ್ತಾನಗಳನ್ನು ವಶಪಡಿಸಿಕೊಳ್ತಾನೆ. ನಂತರ ಸ್ವಾತ್ ಕಣಿವೆಗಳ ಮೂಲಕ ಅಂದ್ರೆ ಅಲ್ಲಿ ಗುಡ್ಡಗಳ ಜನ ಇರ್ತಾರೆ, ಬುಡಕಟ್ಟು ಜನರು, ಅವರೊಂದಿಗೆ ಕಾದಾಡ್ತಾನೆ. ಕಾದಾಡಿ ನೈಸ್ ನಗರವನ್ನು ಕೂಡ ವಶಪಡಿಸಿಕೊಳ್ತಾನೆ. ನಂತರ ಅಷ್ಟಕರು, ಅಸಾಸ್ಕೇನನ್ನರನ್ನ ಮತ್ತು ಅಷ್ಟಕರು ಮತ್ತು ಅಸಾಸ್ಕೇನನ್ನರು ಇವರನ್ನು ಸೋಲಿಸಿ ಅವರ ರಾಜಧಾನಿ ಮಸ್ಸಾಗವನ್ನು ಕೂಡ ಅವನು ವಶಪಡಿಸಿಕೊಳ್ತಾನೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಹೊಯಿಂದ ಬಳಿ ಸಿಂಧೂ ನದಿಗೆ ದೋಣಿಗಳನ್ನು ನಿರ್ಮಿಸಿ ಸಿಂಧೂ ನದಿಯನ್ನ ದಾಟಿ ಅವನು ತಕ್ಷಶಿಲ ರಾಜ ಹಂಬಿ ದಾಟಿದ ತಕ್ಷಣ ಹಂಬಿ ಏನ್ ಮಾಡ್ತಾನಪ್ಪ ಅಂದ್ರೆ ಓಡಿ ಹೋಗಿ ಅವನಿಗೆ ಶರಣಾಗಿ ಕಪ್ಪು ಕಾಣಿಕೆಗಳನ್ನ ಕೊಟ್ಟು ಅವನ ಒಂದು ಸಾರ್ವಭೌಮತ್ವವನ್ನು ಒಪ್ಕೊಳ್ತಾನೆ. ಹೀಗಾಗಿ ಅಲ್ಲಿಂದ ಸಾಕಷ್ಟು ಸಂಪತ್ತು ಕೂಡ ಅವನಿಗೆ ಹೋಗುತ್ತೆ. ಅದ್ರ ಜೊತೆಗೆ 10,000 ಕುರಿಗಳು, ಅಶ್ವಗಳು, 7,000ಕ್ಕೂ ಹೆಚ್ಚು ಅಶ್ವಗಳು ಮತ್ತು ಹೋರಿಗಳು ಅಲೆಕ್ಸಾಂಡರ್ನಿಗೆ ಕಾಣಿಕೆಯಾಗಿ ಅಂಬಿ ನೀಡಿರ್ತಾನೆ ಅಂತ ಹೇಳ್ಬೋದು. ಅಂಬಿ ತನ್ನ ಶತ್ರು ಪೋರಸನ ವಿರುದ್ಧವಾಗಿ ಭಾರತದ ಮೇಲೆ ಆಕ್ರಮಣ ಮಾಡುವಂತೆ ಕೇಳಿಕೊಂಡಿರ್ತಾನಲ್ಲ, ಹೀಗೆ ಅಂಬಿ ಅಂಜುಬುರುಕ ಮತ್ತು ಹೇಡಿಯಾಗಿ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆನೆ ದಾಖಲಾಗಿದ್ದಾನೆ ಅಂತ ಹೇಳ್ಬೋದು. ಹೀಗಾಗಿ ಇಲ್ಲಿ ಟೋಟಲ್ ಆಗಿ ಸ್ವಾತ್ ಕಣಿವೆ, ಖೈಬರ್ ಕಣಿವೆಗಳು ಮತ್ತು ಈ ಸಿಂಧು ನದಿ ಭಾಗಗಳು ಅಲೆಕ್ಸಾಂಡರ್ನ ವಶ ಆಗ್ತವೆ ಅಂತ ಹೇಳ್ಬೋದು. ಇನ್ನು ಪ್ರಸಿದ್ಧ ಕ್ರಿಸ್ತಪೂರ್ವ 326ರ ಐಡಾಸ್ಪಸ್ ಕದನ ಅಂತೇಳಿ, ಈ ಐಡಾಸ್ಪಸ್ ಕದನದ ಮತ್ತೊಂದು ಹೆಸರು ಏನಪ್ಪಾ ಅಂದ್ರೆ ಝೀಲಂ ಕದನ ಅಂತ ಕೂಡ ಕರೀತಾರೆ ಅಂತೇಳಿ. ಇಲ್ಲಿ 327ರಲ್ಲಿ ಖೈಬರ್ ಕಣಿವೆ ಮತ್ತು ಹಿಂದೂ ಕುಶ್ ಮಾರ್ಗವಾಗಿ ಬರ್ತಾನೆ. ನಂತರ ಸಿಂಧು ನದಿಯನ್ನು ದಾಟಿ ಇವನು ಕೆಳಗಡೆ ಬರ್ತಾನೆ. ಝೀಲಂ ನದಿ, ಸಿಂಧು ಮೇಲೆ ಕೆಳಗಡೆ ಝೀಲಂ ಬರ್ತೈತಿ. ಜಮ್ಮು ಕಾಶ್ಮೀರ ಎರಡೂ ಕೂಡ, ಈಗಿನ ಜಮ್ಮು ಕಾಶ್ಮೀರ ಎರಡೂ ಕೂಡ ಪಾಕಿಸ್ತಾನಕ್ಕೆ ಹರಿತವೆ. ಈಗ ಅದು ಪ್ರಾಚೀನ ಭಾರತದಲ್ಲಿ ಒಂದೇ ಭಾಗ ಆಗಿತ್ತು ಅಂತ ಹೇಳ್ಬೋದು. ಮತ್ತೆ ಎರಡೂ ಕೂಡ ಅರಬ್ಬಿ ಸಮುದ್ರವನ್ನು ಸೇರ್ತಕ್ಕಂಥವು. ಹೀಗಾಗಿ ಕ್ರಿಸ್ತಪೂರ್ವ 326ರಲ್ಲಿ ನಡೆದಂತ ಝೀಲಂ ನದಿ ಕಾಳಗ ಅಥವಾ ಐಡಾಸ್ಪಸ್ ಕದನ ಭಾರತದ ನಿರ್ಣಾಯಕ ಯುದ್ಧಗಳಲ್ಲಿ ಕೂಡ ಒಂದು ಅಂತ ಹೇಳ್ಬೋದು. ಇದು ಯಾರು ಪೋರಸನಿಗೂ ಮತ್ತು ಅಲೆಕ್ಸಾಂಡರ್ನಿಗೂ. ಈ ಪೋರಸ್ ಏನ್ ಮಾಡ್ತಾನೆ, 326ರಲ್ಲಿ ನಡೀತೈತಿ. ಅಂಬಿ ಆಲ್ರೆಡಿ ಅಲೆಕ್ಸಾಂಡರ್ನಿಗೆ ಶರಣಾಗಿರ್ತಾನೆ, ಸಾಕಷ್ಟು ಕಪ್ಪು ಕಾಣಿಕೆಗಳನ್ನು ಕೊಟ್ಟಿರ್ತಾನೆ ಮತ್ತು ಅಲೆಕ್ಸಾಂಡರ್ನ ಪರವಾಗಿ ಇವನು ಪೋರಸನ ವಿರುದ್ಧ ಯುದ್ಧವನ್ನು ಕೂಡ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅಲೆಕ್ಸಾಂಡರ್ನಿಗೆ ಸಾಕಷ್ಟು ಧನ ಕನಕಗಳನ್ನು ಕೊಟ್ಟು ನೀನು ಕೂಡ ಶರಣಾಗು ಅಂತಂದೇಳಿ ಬಹಳ ಫೋರ್ಸ್ ಮಾಡ್ತಾನೆ. ಆದ್ರೆ ಪೋರಸ್ ದೇಶ ಪ್ರೇಮಿಯಾಗಿರ್ತಾನೆ, ಇವನ ಒಂದು ಸಲಹೆಯನ್ನ ತಿರಸ್ಕಾರ ಮಾಡ್ತಾನೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ ಒಂದು ಝೀಲಂ ನದಿ ಕದನ ನಡೆಯುತ್ತೆ ಅಂತೇಳಿ ಅನ್ಕೊಂಡಿರ್ತಾರೆ. ಹಾಗಾಗಿ ತನ್ನ ಸೈನ್ಯ ಸಮೇತ ಹೊರಟು ನಿಲ್ತಾನೆ. ಆದ್ರೆ ಅಷ್ಟ್ರೊಳಗೆ ಏನಾಗುತ್ತಪ್ಪ ಅನ್ನಂದ್ರ ಝೀಲಂ ನದಿ ಸಾಕಷ್ಟು ಪ್ರವಾಹದಿಂದ ಬೋರ್ಗರಿತವಾಗಿ ಹರಿತಾ ಇರ್ತೈತಿ. ದಾಟಕ್ ಆಗ್ಲಾರ್ದ ಒಂದು ಸ್ಥಿತಿ ಉಂಟಾಗಿರ್ತೈತಿ. ಹಾಗಾಗಿ ಎರಡೂ ಕಡೆ ಬಣದವರು ಬಿಡಾರವನ್ನು ಹೂಡಿ ಕೂಡ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ಪೋರಸನ ಸೈನ್ಯ 50,000 ಪದಾತಿ ದಳ ಇರ್ತೈತಿ, 30,000 ಅಶ್ವಪಡೆ ಇರ್ತೈತಿ, 200 ರಥಗಳು ಆಗಿರ್ತವೆ. ಝೀಲಂ ದಂಡೆಯಲ್ಲಿ ಒಬ್ಬರು ಮತ್ತೊಬ್ಬರನ್ನ ಕಾದು ಕುಳಿತುಕೊಳ್ತಾರೆ. ಅಲೆಕ್ಸಾಂಡರ್ ಚಲಿಸುತ್ತಿಲ್ಲ ಎಂದು ನಟಿಸುತ್ತಲೇ ಎದುರು ಬಿಡಾರ್ನಲ್ಲಿದ್ದ ಒಂದು ದಿನ ಏನ್ ಮಾಡ್ಬಿಡ್ತಾರಪ್ಪ ಅನ್ನಂದ್ರ ರಹಸ್ಯವಾಗಿ ದಟ್ಟ ಅರಣ್ಯದಲ್ಲಿ ನದಿಯನ್ನು ದಾಟಿ ಇದ್ದಕ್ಕಿದ್ದಂತೆ ಏನ್ ಮಾಡ್ಬಿಡ್ತಾರಪ್ಪ ಅನ್ನಂದ್ರ ಪೋರಸನ ಮೇಲೆ ದಾಳಿ ಇಡ್ತಾರೆ ಅಂತೇಳಿ ಹೇಳ್ಬೋದು. ಈ ಕಾರಿ ಬೆಟ್ಟದ ಬಳಿ ನಡೆದಂತ ಕದನದಲ್ಲಿ ಈ ವೀರಾವೇಶದಿಂದ ಪೋರಸ್ ಹೋರಾಡ್ತಾನೆ. ಸಾಕಷ್ಟು
ಅಂದ್ರೆ ತನ್ನ ಎಲ್ಲಾ ಶಕ್ತಿಯನ್ನ ಬಳಸಿಕೊಂಡು ಹೋರಾಟ ಮಾಡಿದ್ರು ಕೂಡ ಗಾಯಗೊಳ್ತಾನೆ ಅಂತೇಳಿ ಹೇಳ್ಬೋದು. ಈ ಒಂದು ಯುದ್ಧದಲ್ಲಿ ನೋಡ್ರಿ ಇವ್ನ್ ನಾಟಕ ಮಾಡಿರ್ತಾನೆ, ಇನ್ನೇನು ಬರಂಗಿಲ್ಲ ಅಲ್ಲೇ ಕಾದು ಕುಳ್ತಿದ್ದಾರೆ ಅನ್ನೋ ರೀತಿಯಲ್ಲಿ ನಾಟಕ ಮಾಡಿ, ಇಲ್ಲಿ ಒಂದ್ ರೀತಿ ಕುಟಿಲ ತಂತ್ರವನ್ನು ಕೂಡ, ನಾವು ಗೆರಿಲ್ಲ ತಂತ್ರ ಅಂತ ಹೇಗ್ ಕರಿತೀವಿ ಅದರಂತೆ ಇಲ್ಲಿ ಗೆರಿಲ್ಲ ತಂತ್ರದ ಮಾದರಿಯನ್ನ ಅಲೆಕ್ಸಾಂಡರ್ ಬಳಸಿ ದಟ್ಟ ಕಾಡಿನಿಂದ ಒಂದೇ ಸರಿ ಅಟ್ಯಾಕ್ ಅನ್ನ ಮಾಡಿರ್ತಾನೆ ಅಂತ ಹೇಳ್ಬೋದು. ಇಲ್ಲಿ 12,000 ಜನ ಸಾಯ್ತಾರೆ, 6,000 ಜನ ಬಂದಿ ಆಗ್ತಾರೆ. ಸಾಕಷ್ಟು ಏನಪ್ಪಾ ಅನ್ನಂದ್ರ ಇಲ್ಲಿ ಆಸ್ತಿ ಕೂಡ ನಷ್ಟ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಇಲ್ಲಿ ಅವತ್ತು ಹಿಂದಿನ ದಿನ ಮಳೆ ಕೂಡ ಬಿದ್ದು ಈ ಪೋರಸನ ರಥಗಳು ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತವೆ, ಹಾಗಾಗಿ ಅವನ್ ಚಲಿಸಕ್ ಕೂಡ ಆಗಂಗಿಲ್ಲ. ಮತ್ತೆ ಆ ಸಂದರ್ಭದಲ್ಲಿ ಆನೆಗಳು ಎಲ್ಲವೂ ಕೂಡ ಅಂದ್ರೆ ಕೋಲಾಹಲ ಎಬ್ಬಿಸ್ತವೆ. ಮತ್ತೆ ಇನ್ನೊಂದ್ ಏನಪ್ಪಾ ಅನ್ನಂದ್ರ ಸೈನ್ಯ ನಮ್ಮೇಲೆ ಬರ್ಲಿ, ಅವರೇ ಫಸ್ಟ್ ಅಟ್ಯಾಕ್ ಮಾಡ್ಲಿ ಅಂತ ಕಾಯ್ಕೊಂಡ್ ಕುಳಿತಿದ್ದು ಕೂಡ ಪೋರಸನಿಗೆ ಇಲ್ಲಿ ಮುಳ್ಳಾಗುತ್ತೆ ಅಂತೇಳಿ ಹೇಳ್ಬೋದು. ಹಾಗಾಗಿ ಇಲ್ಲಿ ವೈರಿ ಸೈನ್ಯ ತನ್ನ ಮೇಲೆ ಬೀಳುವವರೆಗೆ ಸುಮ್ಮನಿದ್ದಂತ ಪೋರಸ್ ಕೊನೆಗೆ ಏನಾಗ್ತಾನೆ, ಮೋಸ ಹೋಗಿ ಶರಣಾಗ್ತಾನೆ ಅಂತೇಳಿ ಹೇಳ್ಬೋದು. 8 ಗಂಟೆಗಳ ಕಾಲ ನಡೆದ ಈ ಕದನದಲ್ಲಿ ಸೆರೆ ಆಗ್ತಾನೆ ಪೋರಸ್ ಸೋತು. ಅಲೆಕ್ಸಾಂಡರ್ ಏನ್ ಮಾಡ್ತಾನಪ್ಪ ಅನ್ನಂದ್ರ ಅಲೆಕ್ಸಾಂಡರ್ ಕೇಳ್ತಾನಂತೆ, ಅವನನ್ನ ಸೆರೆ ಹಿಡಿದು ಅಲೆಕ್ಸಾಂಡರ್ನ ಬಳಿ ಕರೆದುಕೊಂಡು ಬಂದೊತ್ನ್ಯಾಗ ಅಲೆಕ್ಸಾಂಡರ್ ನಿನ್ನನ್ನು ಹೇಗೆ ನೋಡಿಕೊಳ್ಳಲಿ ಅಂತ ಕೇಳ್ತಾನಂತೆ. ಅದಕ್ಕೆ ಪೋರಸ್ ಏನ್ ಹೇಳ್ತಂತೆ, ಒಬ್ಬ ಯೋಗ್ಯ ರಾಜನಂತೆ ಅಂತೇಳಿ ಉತ್ತರಿಸ್ತಾನಂತೆ. ಹಾಗಾಗಿ ಪೋರಸನ ಧೈರ್ಯ ಮತ್ತು ಸಾಹಸ, ದೇಶ ಪ್ರೇಮವನ್ನು ಮೆಚ್ಚಿದಂತ ಅಲೆಕ್ಸಾಂಡರ್ ಏನ್ ಮಾಡ್ತಾನೆ, ವಾಪಸ್ ಅವನ ರಾಜ್ಯವನ್ನು ಮರಳಿ ನೀಡ್ತಾನೆ. ಇದರ ನೆನಪಿಗಾಗಿ ಜೌಕ್ ಫಾಲ ಎಂಬ ತನ್ನ ಕುದುರೆಯನ್ನು ಕೂಡ ಅವನು ಕುದುರೆ ಹೆಸರಿನಲ್ಲಿ, ಜೌಕ್ ಫಾಲ ಎಂಬ ಕುದುರೆ ಹೆಸರಿನಲ್ಲಿ ಏನ್ ಮಾಡ್ತಾನೆ, ಒಂದು ನಗರವನ್ನು ನಿರ್ಮಿಸ್ತಾನೆ ಅಂತೇಳಿ ಹೇಳ್ಬೋದು. ಇಲ್ಲಿ ಪೋರಸ್ನನ್ನ ಸೋಲಿಸಿದ ನಂತರ ಏನ್ ಮಾಡ್ತಾನೆ, ಚೀನಾಬ್ ನದಿಯನ್ನು ದಾಟಿ ಯುಪೋರಸನನ್ನು ಕೂಡ ಸೋಲಿಸ್ತಾನೆ. ಆ ಯುಪೋರಸನನ್ನ ಸೋಲಿಸಿದ ಮೇಲೆ 37ಕ್ಕೂ ಹೆಚ್ಚು ನಗರಗಳು ಅವನ ವಶ ಆಗ್ತವೆ ಅಂತೇಳಿ ಹೇಳ್ಬೋದು. ಈ ಸಂದರ್ಭದಲ್ಲಿ ಗ್ಲಾಸಾಯಿಸರು, ಕತೋಯಿಯರು, ಕ್ಷುದ್ರರು ಇವರೆಲ್ಲರೂ ಕೂಡ ಬುಡಕಟ್ಟು ಜನಗಳಾಗಿರ್ತಾರೆ. ಇವರೆಲ್ಲರೂ ಕೂಡ ಸೋಲ್ತಾರೆ ಅಂತೇಳಿ ಹೇಳ್ಬೋದು. ಈ ಒಂದು ಝೀಲಂ ಕದನದ ನಂತರ ಅಲೆಕ್ಸಾಂಡರ್ ಏನು ಈ ಪೋರಸನ ಸಾಮ್ರಾಜ್ಯವನ್ನು ವಶಪಡಿಸಿಕೊಂಡಿರ್ತಾನೆ. ಆದ್ರೆ ಅವನ ಒಂದು ಧೈರ್ಯ ಮತ್ತು ಸಾಹಸ, ಪ್ರಾಮಾಣಿಕತೆಯನ್ನು ಮೆಚ್ಚಿದಂತ ಅಲೆಕ್ಸಾಂಡರ್ ವಾಪಸ್ ಪುನಃ ಅವನ ರಾಜ್ಯವನ್ನು ಮರಳಿ ಕೊಡ್ತಾನೆ ಅಂತೇಳಿ ಹೇಳ್ಬೋದು. ಈ ಯುದ್ಧದ ನಂತರ ಅವನೇನ್ ಮಾಡ್ತಾನೆ, ಸಾಕಷ್ಟು ಚಳಿ ಮತ್ತು ಆ ಭಯಂಕರವಾದಂತ ಕಾಡನ್ನು ದಾಟಲಾಗದೆ ಅವನೇನ್ ಮಾಡ್ತಾನೆ, ವಾಪಸ್ ತನ್ನ ಸೈನ್ಯವನ್ನು ಕರೆದುಕೊಂಡು ವಾಪಸ್ ಹೊರಡ್ತಾನೆ ಅಂತ ಹೇಳ್ಬೋದು. ಆಮೇಲೆ ಆಲ್ರೆಡಿ ಯಾಕೆ ಅವನು ವಾಪಸ್ ಹೋಗ್ತಾನೆ ಅನ್ನೋದು ಕಾರಣಗಳು ಸಾಕಷ್ಟು ಇದ್ದಾವೆ. ಯಾಕಪ್ಪ ಅನ್ನಂದ್ರ ಬಹಳಷ್ಟು ದಣದಿರ್ತಾರೆ ಗ್ರೀಕ್ ಸೈನಿಕರು ಅಂತೇಳಿ ಹೇಳ್ಬೋದು. ಅವರು ದೇಶವನ್ನು ಬಿಟ್ಟು 10 ವರ್ಷಗಳಾಗಿರ್ತೈತಿ. ತಮ್ಮ ಕುಟುಂಬ, ಮಡದಿ, ಮಕ್ಕಳನ್ನ ನೋಡ್ಲಿಕ್ಕೆ ಕಾತರರಾಗಿರ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಇನ್ನು ಮುಂದೆ ಭಾರತೀಯರು ಇರಂಗಿಲ್ಲ, ಅವ್ರು ಬಹಳಷ್ಟು ವೀರಾವೇಶದಿಂದ ಕಾದಾಡ್ತಾರೆ. ಹಾಗಾಗಿ ಅವರನ್ನ ನಾವು ಮುಂದೆ ಗೆಲ್ಲುವುದು ಬೇಡ ಅಂತಂದೇಳಿ ಅದನ್ನು ಅರಿತುಕೊಂಡಿರ್ತಾರೆ ಅಂತೇಳಿ ಹೇಳ್ಬೋದು. ಇಲ್ಲಿ ಅದ್ರ ಜೊತೆಗೆ ಅವರಿಗೆ ವಾತಾವರಣ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿ ನಿಲ್ಲಂಗಿಲ್ಲ. ಮತ್ತು ಸಾಕಷ್ಟು ರೋಗ ರುಜಿನಗಳಿಂದ ಸೈನಿಕರು ಸಾಯ್ತಾರೆ. ಅವರಿಗೆ ಧೈರ್ಯ ಕೂಡ ಹೋಗ್ಬಿಟ್ಟಿರ್ತೈತಿ. ಸ್ವತಃ ಅಲೆಕ್ಸಾಂಡರ್ ಏನು ಹೇಳಿರುವಂತೆ, ಹೆದರಿಕೆಗಳಿಂದ ತತ್ತರಿಸಿ ಹೋಗಿರ್ತಕ್ಕಂಥ ನಿಷ್ಠೆ ಇಲ್ಲದ ಹೃದಯಗಳನ್ನು ಹುರಿದುಂಬಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ ಅಂತೇಳಿ, ಅಂದ್ರೆ ಯುದ್ಧ ಮಾಡ್ಲಿಕ್ಕೆ ಸಾಕಷ್ಟು ಸೋತು ಹೋಗಿರ್ತಾರೆ ಅಂತ ಹೇಳ್ಬೋದು. ಇದೇ ತರ ಒಂದು ಘಟನೆ ನೆಪೋಲಿಯನ್ ಬೋನಪಾರ್ಟಿಗೂ ಕೂಡ ರಷ್ಯಾ ದಂಡಯಾತ್ರೆಯನ್ನು ಕೈಗೊಂಡುವ ಸಂದರ್ಭದಲ್ಲಿ ಆಗಿರ್ತೈತಿ ಅಂತೇಳಿ. ಹಾಗಾಗಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಸೈನಿಕರನ್ನು ಉರಿದುಂಬಿಸ್ಲಿಕ್ಕೆ ಆಗಲ್ಲ ಅನ್ನೋದಕ್ಕ ಇಲ್ಲಿ ಅಲೆಕ್ಸಾಂಡರ್ನೇ ಸಾಕ್ಷಿ ಅಂತ ಹೇಳ್ಬೋದು. ಹಾಗಾಗಿ ಮುಂದೆ ಅವರು ಒಂದ್ ವೇಳೆ ಏನ್ ಪೋರಸನನ್ನ ಸೋಲ್ಸಿದ್ರಲ್ಲ, ನೆಕ್ಸ್ಟ್ ಮುಂದುವರೆದಿದ್ರೆ ಮಗಧ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ಬೇಕಾಗಿತ್ತು. ಆದ್ರೆ ಅಷ್ಟೊತ್ತಿಗೆ ಮಗಧ ಸಾಮ್ರಾಜ್ಯ ಅತ್ಯಂತ ಬಲಿಷ್ಠ ಆಗಿತ್ತು. ಅದನ್ನ ಎದುರಿಸೋ ಒಂದು ತಾಕತ್ತು ಅಲೆಕ್ಸಾಂಡರ್ನಿಗೆ ಇತ್ತೇನೋ, ಆದ್ರೂ ಕೂಡ ಸೈನಿಕರ ಒಂದು ಕೊರತೆ, ಅವರ ಒಂದು ಆತ್ಮವಿಶ್ವಾಸದ ಕೊರತೆಯಿಂದಾಗಿ ಅವನು ವಾಪಸ್ ತನ್ನ ದೇಶಕ್ಕೆ ಮರಳಿದ ಅಂತೇಳಿ ಹೇಳ್ಬೋದು. ಇನ್ನ ಈ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನಪ್ಪ ಅನ್ನಂದ್ರ, ಏನು ಇಡೀ ಪ್ರಪಂಚವನ್ನೇ ಗೆಲ್ಬೇಕು ಅಥವಾ ಪೌರಾತ್ಯವನ್ನು ಗೆಲ್ಬೇಕಂತ ಹೊರಟಿರ್ತಾನಲ್ಲ, ಆ ಕನಸು ಅರ್ಧದಲ್ಲೇ ಸಾಯ್ತೈತಿ ಅಂತ ಹೇಳ್ಬೋದು. ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಗ್ರೀಕ್
ಕೊನೆಗೆ ಇಲ್ಲಿ ಅರಿಯನ್ ಹೇಳ್ತಾನೆ, ಗ್ರೀಕ್ ಇತಿಹಾಸಕಾರ ಅರಿಯನ್ ಏನ್ ಹೇಳ್ತಾನಪ್ಪ ಅಂದ್ರ, ಶತ್ರುಗಳೊಂದಿಗೆ ಎಂದೆಂದಿಗೂ ಸೋಲರಿಯದ ಈ ಒಂದು ವೀರ ಸರ್ದಾರ ಕೊನೆಗೆ ತನ್ನ ಸೈನಿಕರಿಂದಲೇ ಸೋತು ಹತಾಶ ಭಾವದಿಂದ ಸ್ವದೇಶಕ್ಕೆ ಪ್ರಯಾಣ ಬೆಳೆಸಿದ ಅಂತೆ. ಅಂದ್ರೆ ಶತ್ರುಗಳ ಜೊತೆಗೆ ಅವ್ನು ಸೋತಿಲ್ಲ, ಸ್ವತಃ ತನ್ನ ಸೈನಿಕರಿಂದಲೇ ಸೋತ ಅಂತಂದೇಳಿ ಅರಿಯನ್ ಹೇಳ್ತಾನೆ ಅಂತೇಳಿ. ಮತ್ತೆ ಅವನ ಪೌರತ್ವದ ಸಾಮ್ರಾಜ್ಯದ ಕನಸು ಕೂಡ ಕೈಗೂಡಂಗಿಲ್ಲ. ಮತ್ತೆ ಸಿಂಧು ನದಿಯನ್ನು ದಾಟಿ ಜಡ್ರೋಸಿಯ ಮೂಲಕ ಅವನು ಪುನಃ ಕ್ರಿಸ್ತಪೂರ್ವ 323ರಲ್ಲಿ ಬ್ಯಾಬಿಲೋನನ್ನ ತಲುಪ್ತಾನೆ ಅಂತಂದು ಹೇಳ್ಬೋದು. ಮತ್ತೊಂದು ತುಕಡಿ ನಿರ್ಯಾಕಸನ ನೇತೃತ್ವದಲ್ಲಿ ಮಕ್ರಾನ್ ಕರಾವಳಿಯ ಮೂಲಕ ಸ್ವದೇಶವನ್ನು ತಲುಪಿತು ಅಂತಂದೇಳಿ ಹೇಳ್ತಾರೆ. ಹೀಗಾಗಿ ಕ್ರಿಸ್ತಪೂರ್ವ 323ರವರೆಗೆ ಬದುಕಿದ್ದಂತ ಈ ಅಲೆಕ್ಸಾಂಡರ್ ಮರಣವನ್ನು ಹೊಂತಾನೆ. ಅವನನ್ನ ಬೆಬಿಲೋನ್ನಲ್ಲಿ ಸಮಾಧಿ ಮಾಡಲಾಗುತ್ತೆ ಅಂತ ಹೇಳ್ಬೋದು. ನೋಡ್ರಿ, ಆಗ ಸತ್ತ ಸಂದರ್ಭದಲ್ಲಿ ಅವನಿಗೆ ವಯಸ್ಸು ಕೇವಲ 33 ಆಗಿರ್ತೈತಿ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನು ಏನ್ ಮಾಡಿರ್ತಾನೆ, ಸಾಕಷ್ಟು ಸಾಧನೆಯನ್ನ, ಸಾಮ್ರಾಜ್ಯವನ್ನ ಗೆದ್ದಿರ್ತಾನೆ. ಅದ್ರ ಜೊತೆಗೆ ಇದುವರೆಗೂ ಜಗತ್ತಿನಲ್ಲಿ ಅಳಿಸಲು ಆಗದೆ ಇರ್ತಕ್ಕಂಥ ಒಂದು ದಿ ಗ್ರೇಟ್ ಕನಸನ್ನ ಅವನು ಹಾಗೆ ಬಳುವಳಿಯಾಗಿ ಜಗತ್ತಿಗೆ ನೀಡಿದ್ದಾನೆ ಅಂತಂದು ಹೇಳ್ಬೋದು. ತನ್ನ ಒಟ್ಟು ಕಾಲಾವಧಿಯಲ್ಲಿ 19 ತಿಂಗಳು ಅವನು ಭಾರತದಲ್ಲಿ ಉಳ್ಕೊಂಡಿರ್ತಾನೆ ಅಂತೇಳಿ ಹೇಳ್ಬೋದು. ಬಹಳಷ್ಟು ಸಂದರ್ಭದಲ್ಲಿ ಅವನಿಗೆ ಭಾರತದ ಈ ಏನು ಹಿಮಾಲಯನ್ ವಾತಾವರಣ ಅವನಿಗೆ ಹಿಡಿಸಿರಂಗಿಲ್ಲ ಅಂತೇಳಿ ಕೂಡ ಹೇಳ್ತಾರೆ ಅಂತೇಳಿ. ಇಷ್ಟು ಅಲೆಕ್ಸಾಂಡರ್ ಅಂದ್ರೆ ಗ್ರೀಕರ ದಾಳಿ ಭಾರತದ ಮೇಲೆ ಆಗಿತ್ತು ಅಂತಂದು ಹೇಳ್ಬೋದು. ಮತ್ತೆ ಇಲ್ಲಿ ಭಾರತೀಯರ ಸೋಲಿಕ್ಕೆ ಸಾಕಷ್ಟು ಕಾರಣಗಳಿದ್ವು. ಅಂಬಿನೇ ಆಹ್ವಾನ ಕೊಟ್ಟಿರ್ತಾನೆ ಮತ್ತು ಅನೈಕ್ಯತೆ ಇತ್ತು. ಮತ್ತೆ ಅಲೆಕ್ಸಾಂಡರ್ನನ್ನ ಎದುರಾಕಿಕೊಳ್ತಕ್ಕಂಥ ಪ್ರಬಲವಂತ ಅರಸ ಆ ವಾಯುವ್ಯ ಭಾರತದಲ್ಲಿ ಇರ್ಲಿಲ್ಲ. ಜೊತೆಗೆ ಸೈನಿಕರಲ್ಲಿ ಕೂಡ ಮತ್ತು ರಾಜರ ಬಳಿ ಸಾಕಷ್ಟು ತರಬೇತಿ ಪಡೆದ ಸೈನ್ಯ ವ್ಯವಸ್ಥೆ, ದಕ್ಷವಾದಂತ ಸೈನ್ಯ ವ್ಯವಸ್ಥೆ ಇರ್ಲಿಲ್ಲ ಅಂತೇಳಿ ಹೇಳ್ಬೋದು. ಇಲ್ಲಿ ಮತ್ತೆ ಇನ್ನೊಂದು ಏನಪ್ಪಾ ಅನ್ನಂದ್ರ ಸಾಕಷ್ಟು ತಂತ್ರಗಳನ್ನು ಕೂಡ ಬಳಸ್ತಾನೆ ಅವನು, ಯಾವ್ದು ಹೈಡಾಸ್ಪಸ್ ಕದನದಲ್ಲಿ ಅಂತೇಳಿ ಹೇಳ್ಬೋದು. ಮತ್ತೆ ಭಾರತೀಯ ಸಾಕಷ್ಟು ಆನೆಗಳ ಮೇಲೆ ಅವರು ಅವಲಂಬನೆ ಮಾಡಿದ್ರು. ಆದ್ರೆ ಇಲ್ಲಿ ಶತ್ರು ಪಕ್ಷದವರು ಪದಾತಿ ದಳ ಮತ್ತು ಅಶ್ವಗಳ ಮೇಲೆ ಅವಲಂಬನೆಯನ್ನ ಜಾಸ್ತಿ ಹೊಂದಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಭಾರತೀಯ ಅರಸರು ಸೋತೋದ್ರು ಅಂತಂದೇಳಿ ಹೇಳ್ಬೋದು. ಇಲ್ಲಿ ಮತ್ತೆ ಅಲೆಕ್ಸಾಂಡರ್ನ ದಾಳಿಯ ನಂತರ ಸಾಕಷ್ಟು ಪರಿಣಾಮಗಳು ಕೂಡ ಭಾರತದ ಇತಿಹಾಸದ ಮೇಲೆ ಆಗ್ತವೆ ಅಂತಂದು ಹೇಳ್ಬೋದು. ಅಲೆಕ್ಸಾಂಡರ್ನ ದಾಳಿಯ ನಂತರವೂ ಇಲ್ಲಿ ಯಾವ ಬದಲಾವಣೆಗಳಾಗ್ಲಿಲ್ಲ. ಎಲ್ಲೆನ್ನೆ ಅಂದ್ರ ವಾಯುವ್ಯ ಭಾರತದಲ್ಲಿ ಎಂದಿನಂತೆ ತನ್ನ ಪ್ರತ್ಯೇಕತೆಯನ್ನು ಉಳಿಸಿಕೊಂಡು ಸಮೃದ್ಧತೆಯನ್ನು ಅನುಭವಿಸ್ತೈತಿ ಅಂತೇಳಿ ಹೇಳ್ಬೋದು. ಹೀಗಾಗಿ ಅಲೆಕ್ಸಾಂಡರ್ ಬಂದ ಹೋದ ಅಂತ ಏನು ಪರಿಣಾಮಕಾರಿಯಾದಂತ ಏನು ಬದಲಾವಣೆಯನ್ನು ಮಾಡಲ್ಲ. ಆದ್ರೆ ಕಲೆ ದೃಷ್ಟಿಯಿಂದ ಗ್ರೀಕರ ಒಂದು ಕಲೆ ಇರ್ಬೋದು, ಮತ್ತು ಅವನ ಒಂದು ಸೈನ್ಯದ ಶಿಸ್ತು ಇರ್ಬೋದು, ಜೊತೆಗೆ ತಂತ್ರಗಳಿರ್ಬೋದು, ಅವು ಭಾರತೀಯರ ಒಂದು ಸಾಮ್ರಾಜ್ಯದ ಮೇಲೆ ಪ್ರಭಾವ ಬೀರಿದು ಅಂತ ಹೇಳ್ಬೋದು. ಏನಂದ್ರೆ ಇಲ್ಲಿ ಅಲೆಕ್ಸಾಂಡರ್ನ ದಾಳಿಯ ಪರಿಣಾಮ ಅಷ್ಟು ಪರ್ಷಿಯನ್ನರ ದಾಳಿಯಷ್ಟು ಇರ್ಲಿಲ್ಲ ಅಂತಂದೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು, ಇದು ಗಡಿ ಭಾಗದಲ್ಲೇ ಮಾತ್ರ ಆಗಿದ್ದರಿಂದ ಒಳಭಾಗದ ಭಾರತದ ಮೇಲೆ ಇದು ಅಷ್ಟಾಗಿ ಪ್ರಭಾವವನ್ನು ಬೀರ್ಲಿಲ್ಲ ಅಂತೇಳಿ. ಸಾಂಸ್ಕೃತಿಕವಾಗಿ ಸಾಕಷ್ಟು ವಿನಿಮಯ ಆಯ್ತು ಮತ್ತು ಏನು ಗ್ರೀಕರಿಂದ ಕಲೆಯಲ್ಲಿ ಮಾತ್ರ ನಾವೇನ್ ಗಾಂಧಾರ ಕಲೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಹಾಯ ಆಯ್ತು ಅಂತಂದೇಳಿ ಹೇಳ್ಬೋದು. ಇನ್ನೊಂದು ಏನಪ್ಪಾ ಅನ್ನಂದ್ರ ಮಗಧ ಸಾಮ್ರಾಜ್ಯದ ನಂತರ ಮೌರ್ಯರು ಏಳಿಗೆ ಹೊಂದಲಿಕ್ಕೆ ಈ ಒಂದು ದಾಳಿಗಳು ಸ್ಫೂರ್ತಿಯನ್ನು ನೀಡಿದ್ವು ಅಂತೇಳಿ ಹೇಳ್ಬೋದು. ಇಷ್ಟಾಗಿ ನಂತರದಲ್ಲಿ ಒಂದೇನಪ್ಪಾ ಅನ್ನಂದ್ರ ರಾಜಕೀಯ ಐಕ್ಯತೆಯನ್ನು ನಾವು ಕಾಪಾಡಿಕೊಳ್ಬೇಕನ್ನೋ ಒಂದು ವಿಷಯ ಭಾರತೀಯರಿಗೆ ಮನದಟ್ಟಾಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತೆ ಯುದ್ಧ ತಂತ್ರಗಳು, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯ ಒಂದು ಸಾಂಸ್ಕೃತಿಕ ಪರಿಣಾಮಗಳನ್ನು ನೋಡಿದ ಹೊತ್ನ್ಯಾಗ ಹೆಲೆನಿಕ್ ಸಂಸ್ಕೃತಿ ಏನೈತೆ ಭಾರತದ ಮೇಲೆ ಪ್ರಭಾವ ಬೀರುತ್ತೆ ಅಂತೇಳಿ ಹೇಳ್ಬೋದು. ಜೊತೆಗೆ ಶಿಲ್ಪಕಲೆಯಲ್ಲಿ ಸಾಕಷ್ಟು ಸಮ್ಮಿಶ್ರಣ ಉಟ್ಕೊಳ್ತೈತಿ ಅಂತ ಹೇಳ್ಬೋದು. ಅದೇ ಗಾಂಧಾರ ಕಲೆ ವಿಶೇಷವಾಗಿ ಬೋಧಿಸತ್ವರ ಮೇಲೆ ಅದು ಬಹಳ ಪ್ರಭಾವ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ತತ್ವಶಾಸ್ತ್ರ, ವಿಶೇಷವಾಗಿ ಗ್ರೀಕ್ ಮತ್ತು ನಮ್ಮ ನಡುವಿನ ಸಾಂಸ್ಕೃತಿಕ ವಿನಿಮಯದಲ್ಲಿ ತತ್ವಶಾಸ್ತ್ರ, ಅದಕ್ಕೆ ನಾವು ಬಹಳಷ್ಟು ಮಾನ್ಯತೆಯನ್ನ ಕೊಡ್ತೀವಿ. ಅದು ಒಂದು ಗ್ರೀಕರ ಒಂದು ಕೊಡುಗೆ ಅಂತ ಹೇಳ್ಬೋದು. ಜೊತೆಗೆ ಗ್ರೀಕ್ ತತ್ವಜ್ಞಾನಿಗಳು ಏನಿದ್ರಲ್ಲ ಅವರ ಮೇಲೆ ನಮ್ಮ ಪ್ರಭಾವ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಏನಪ್ಪಾ ಅನ್ನಂದ್ರ
ಇಲ್ಲಿ ಭಾರತದ ಭೌಗೋಳಿಕ ಪರಿಚಯ ಗ್ರೀಕರಿಗೆ ಆಗುತ್ತೆ ಅಂತೇಳಿ ಹೇಳ್ಬೋದು ನಾವು. ಭಾರತದ ಭೌಗೋಳಿಕ ಪರಿಚಯ ಗ್ರೀಕರಿಗೆ ಆಗುತ್ತೆ ಅಂತೇಳಿ. ಮತ್ತೆ ಜೊತೆಗೆ ಕಾಲಗಣನೆ ಇರ್ಬೋದು, ಆಮೇಲೆ ಹೆರೋಡೋಟಸ್, ಪ್ರಸಿದ್ಧ ಇತಿಹಾಸಕಾರ ಹೆರೋಡೋಟಸ್, ಪ್ಲುಟಾರ್ಕ್, ಫ್ಲಿನಿ, ಸ್ಟ್ರಾಂಬೋ, ಅರಿಯನ್ನು, ಮತ್ತೆ ಕರ್ಟಿಯಸ್ಸು, ಸ್ಕೈಲ್ಯಾಕು, ಜಸ್ಟಿನಿಯನ್ನು ಎಂಬ ಬಹಳಷ್ಟು ಭೂಗೋಳ ಶಾಸ್ತ್ರಜ್ಞರು ಭಾರತೀಯರ ಮೇಲೆ ಪ್ರಭಾವ ಬೀರ್ತಾರೆ ಅಂತೇಳಿ ಹೇಳ್ಬೋದು. ಹೀಗಾಗಿ ಭಾರತದ ಮೇಲೆ ಆದಂತ ಈ ಎರಡೂ ವಿದೇಶಿ ದಾಳಿಗಳಿದ್ದಾವಲ್ಲ, ಪರ್ಷಿಯಾ ಮತ್ತು ಗ್ರೀಕ್, ವಿಶೇಷವಾಗಿ ಭಾರತದ ಸಾಂಸ್ಕೃತಿಕ ವಿನಿಮಯ ಮತ್ತು ರಾಜಕೀಯ ಒಂದು ಸ್ಥಿರತೆಗೆ ಸಹಾಯಕ ಆದವು ಅಂತೇಳಿ ಹೇಳ್ಬೋದು. ಕ್ರಿಸ್ತಪೂರ್ವ ಕಾಲಘಟ್ಟದಲ್ಲಿ ನಡೆದಂತ ಈ ವಿದೇಶಿ ದಾಳಿಗಳು ಭಾರತೀಯರನ್ನ ಒಂದುಗೂಡಿಸುವಲ್ಲಿ ಕೂಡ ಸಹಾಯ ಮಾಡಿದ್ವು ಅಂತೇಳಿ ಹೇಳ್ಬೋದು. ಇವತ್ತು ಇಷ್ಟು ಈ ಏನು ಭಾರತದ ಮೇಲೆ ವಿದೇಶಿಯರ ದಾಳಿಯನ್ನ ನಾವು ನೋಡಿದ್ದೀವಿ. ನೆಕ್ಸ್ಟ್ ಇನ್ನಿಬ್ಬರು ಶಕರು ಮತ್ತು ಕ್ಷತ್ರಪರು ಏನಿದ್ದಾರಲ್ಲ, ಅವರ ಒಂದು ದಾಳಿಯನ್ನ ಯಾವ ರೀತಿ ಮಾಡಿದ್ರು, ಯಾರು ಬಂದ್ರು, ಅಷ್ಟಾಗಿ ಅದ್ರ ಬಗ್ಗೆ ಇಲ್ಲ. ಅದು ಮುಂದ್ ನೋಡೋಣ ಅದ್ರದ್ದು ಏನಾಗುತ್ತೆ ಅಂತ. ಮೌರ್ಯರು ಮುಗಿದಾದ್ಮೇಲೆ ಅದನ್ನ ಸ್ಟಾರ್ಟ್ ಮಾಡ್ಬೇಕಂತ. ಮೌರ್ಯರು ಮುಗಿದಾದ್ಮೇಲೆ, ಕ್ಷತ್ರಪರಲ್ಲ, ಸಾರಿ, ಶಕರು ಮತ್ತು ಬ್ಯಾಕ್ಟ್ರಿಯನ್ನರು. ಮೌರ್ಯರ ನಂತರದಲ್ಲಿ ಆ ಎರಡು ವಿದೇಶಿಗರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಂತರದ ತರಗತಿಯಲ್ಲಿ ಅಥವಾ ನಂತರದ ಕ್ಲಾಸಿನಲ್ಲಿ ನೇರವಾಗಿ ಮೌರ್ಯ ಸಾಮ್ರಾಜ್ಯ ಯಾವ ರೀತಿ ಸ್ಥಾಪನೆ ಆಯ್ತು, ಯಾರು ಸ್ಥಾಪಿಸಿದ್ರು, ಅದರಿಂದ ಕೆಲಸ ಮಾಡಿದವರು ಯಾರು, ವಿಶೇಷವಾಗಿ ಅಶೋಕನ ಶಾಸನಗಳು, ಒಂದು ಬೌದ್ಧ ಧರ್ಮದ ಪ್ರಚಾರ, ಬಿಂದುಸಾರ, ಇವೆಲ್ಲದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಚರ್ಚೆಯನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಆಗುತ್ತೆ. ಏನಾರ ಡೌಟ್ಸ್ ಇತ್ತಂದ್ರೆ ಇದು ನಾವು ಮಾತಾಡ್ಬೋದು.